शंकरं गंगारायं केशवं बादरायणं गुरुराजं भगवन्तो पुनः शंकर भगवत्पूज्यपादगुरुभ्यो नमः वन्दे दन्तचिदानन्दं मणिवर्यं महामहिं वेदवेदान्तसारं गुरुर्गुणदोऽस्म्यहं सदाहं सम्प्रदायज्ञं जयमेन्द्रं दासयं सद्गुरुं सच्चिदानन्दं सारार्थमाश्रये श्री सच्चिदानन्देन्द्र सरस्वती महागुरुभ्यो नमः श्री भगवो ब्रह्म जहाति प्रकर्षेण जहाति परित्यजति यदा यस्मिन् काले कामान् इच्छाभेदान् सर्वान् हे पार्थ मनोगतान् मनसि प्रविष्टान् हृदि प्रविष्टान् ಪ್ರಾಣುಪಸರ್ಗ ಏನು ಹೇಳ್ತೀವಿ ಅಂದ್ರೆ ಸಂಪೂರ್ಣ ಬಿಡುವುದು ಅಂತ. ಅದು ವಿಷಯಾವಿನಿವರ್ತಂತೆ ನಿರಾಹಾರ ಸ್ನೇಹಿನ. ಅದು ವಿಷ ತಪ್ಪಿದಾಗ, ಕೋಪ ಆದಾಗ, ಬೇಜಾರಾದಾಗ ಬೇಡ ಅನ್ಸುತ್ತೆ, ಪೂರ್ತಿ ಹೋಗಿರಲ್ಲ. ಚೆನ್ನಾಗಿ ವಿವೇಕದಿಂದ ಬಿಡೋದಿದೆಯಲ್ಲ ಪೂರ್ತಿ ಹೋಗಿರುತ್ತೆ. ಅದರಲ್ಲಿ ಇರ್ತಕ್ಕಂತಹ ಅನಿತ್ಯತ್ವ, ಆದತಿಗೆ ದುಃಖೋದರ್ಕತ್ವ, ಮುಂದೆ ದುಃಖ ಕೊಡುತ್ತೆ ಅಂತ. ಆಮೇಲೆ ಕುಚಿತ ಸಂಸ್ಕಾರ ಕೊಡುತ್ತೆ ಅಂತ. ಆಮೇಲೆ ಪುಣ್ಯವನ್ನು ನಾಶ ಮಾಡುತ್ತೆ. ಆಮೇಲೆ ಕುಸಂಸ್ಕಾರ ತುಂಬುತ್ತೆ. ಅಸೂಯಾಜನಕ ಬೇರೆಯವರಿಗೆ. ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ವಾಹನ, ಒಳ್ಳೊಳ್ಳೆ ಮೊಬೈಲ್ ಬೇರೆ ಅಸೂಯೆ ಬರುತ್ತೆ. ಎಷ್ಟು ದೋಷ ಇದೆ. ಆಮೇಲೆ ಅದು ಕೂಡ ಭಯ ಆಗ್ತಾ ಇರುತ್ತೆ. ಎಲ್ಲಿ ಯಾರು ಕದ್ಕೊಂಡು ಹೋಗ್ಬಿಡ್ತಾರೋ, ಯಾವಾಗ ಅದು ಬದಲಾಯಿಸ್ಕೊಂಡ್ಬಿಡುತ್ತೋ, ಯಾವಾಗ ಬಿಟ್ಟು ಹೋಗ್ಬಿಡುತ್ತೋ ಅಂತ. ಹೀಗಾಗಿ ಆ ಪದಾರ್ಥಗಳಲ್ಲಿರ್ತಕ್ಕಂತಹ ದೋಷವನ್ನು ಚೆನ್ನಾಗಿ ಕಂಡುಕೊಂಡು ಅದರಲ್ಲಿರ್ತಕ್ಕಂತಹ ಬಯಕೆ ಬಿಟ್ಕೊಳ್ಬೇಕಾಗತ್ತೆ. ಆ ಬಯಕೆಯೇ ಆತ್ಮಗಳ ತಿರುಗದೇ ಹಾಗೆ ಮಾಡೋದಕ್ಕೆ ಇದು ಅಡ್ಡಿ. ತಿರುಗೋದಕ್ಕೆ ಅಡ್ಡಿ, ತಿರುಗದೇ ಇರೋದು ಮಾಡುತ್ತದೆ. ಆ ಬೈಕೆ ಬಿಟ್ರೆ ಮನಸ್ಸು ಆ ಕಡೆ ಓಡ್ತಾನೇ ಇರುತ್ತೆ. ಹಾಗಾಗಿ ಪ್ರಕರ್ಷ ಅಂದ್ಬಿಟ್ಟು ಭಾಷೆ ಪ್ರಾ ಅಂದ್ರೆ ಚೆನ್ನಾಗಿ ಅಂದ್ರೆ ವಾಸನಾ ಸಮೇತವಾಗಿ ಅದನ್ನ ಕಿತ್ತಾಕ್ಬೇಕು. ಜಹಾತಿ ಪರಿತ್ಯಜ ಪೂರ್ತಿ ಬಿಟ್ಟು ಹಾಕ್ಬಿಡ್ತಾವನೋ ಯಾವುದನ್ನ, ಕಾಮಗಳನ್ನ. ಯಾವಾಗ ಎಷ್ಟಿನ ಕಾಲ ಅಂದ್ರೆ ಯಾವಾಗ ಸಂಸ್ಕಾರ ಮಾಡಿದ್ದು ಒಂದ್ ದಿವಸಕ್ಕೆ ಆಗೋದಲ್ಲ. ಇದು ತುಂಬಾ ದಿವಸ ಪ್ರೋಸೆಸ್. ಇದು ಬೈಕೆ ಬಿಡೋದಿದೆಯಲ್ಲ, ಎಷ್ಟೆಷ್ಟರ ಮಟ್ಟಿಗೆ ದೋಷವನ್ನು ಅದರ್ತಕ್ಕಂಥ ಅನಿತ್ಯತ್ವವನ್ನು ಕಂಡ್ಕೊಂಡು ಬೇಡ ಬೇಡ ಅಂತ ಹೇಳಿ ವಿವೇಕದಿಂದ ಕಂಡ್ಕೊಂಡು ಬಿಡ್ಬೇಕು. ಈ ಕೆಲಸ ಏನಾಗ್ಬಿಡುತ್ತೆ ಗೊತ್ತಾ, ಅಭಾವವಾಗಿ ಬಂದ್ಬಿಡುತ್ತೆ. ಸಿಗಲ್ಲ ಬೇಡ ಅಂತ, ಬಟ್ ಸಿಗಲಿಕ್ಕೆ ಚಕ್ಟೆ ಎತ್ಕೊಂಡ್ಬಿಡುತ್ತೆ. ಅದು ಪ್ರಯೋಜನ ಇಲ್ಲ. ಸಿಗದೇ ಇದ್ದಾಗ ಬೇಡ ಅನ್ಸಿರುತ್ತಲ್ಲ, ದ್ರಾಕ್ಷಿ ಹುಳಿ ಅಂತ ಹೇಳಿ ನರಿ ಬಿಟ್ಟು ಹೋಗುತ್ತಲ್ಲ. ಸಿಗಲಿಲ್ಲ ಅಂತ ದ್ರಾಕ್ಷಿ ಹುಳಿ ಬೈದ್ರೆ ಅದು ಆಗಲಿಲ್ಲ. ವಿವೇಕಪೂರ್ವಕವಾಗಿ ಅದು ದೋಷಯುಕ್ತ ಗೊತ್ತಾಗುತ್ತೆ. ಕಷ್ಟ ಮನುಷ್ಯನಿಗೆ ಒಂದ್ಸಲ ಒಂದು ವಿಷಯದಲ್ಲಿ ಸುಖ ಅನುಭವಿಸ್ಬಿಟ್ರೆ ಅದು ಒಂದು ಲೇಪನ ಆಗ್ಬಿಡುತ್ತೆ, ಮನಸ್ಸಿಗೆ ಅಂಟ್ಕೊಂಡ್ಬಿಡುತ್ತೆ, ಊರ್ಕೊಂಡ್ಬಿಡುತ್ತೆ. ಅದು ಬಿಡೋದೇ ಬಿಡೋಲ್ಲ. ಅದು ಏನ್ ಮಾಡೋದು ಒಲ್ಲೆ ಅಂತ ಅನ್ನೋದಿಲ್ಲ, ಅಂಟ್ಕೊಂಡು ಊರ್ಕೊಂಡ್ಬಿಡುತ್ತೆ. ಅದರಲ್ಲಿ ಚೆನ್ನಾಗಿ ಅದರ ದೋಷವನ್ನ ವಿಮರ್ಶೆ ಮಾಡಿ ಅದರತಕ್ಕಂತಹ ಒಂದು ದೋಷವನ್ನು ಅರ್ಥ ಮಾಡ್ಕೋಬೇಕು. ಈ ಯಾವ ಕಾಲದಲ್ಲಿ ಎಷ್ಟು ದಿವಸದ ಅಭ್ಯಾಸದಿಂದ ಕಾಮಗಳಲ್ಲಿ ದೋಷವನ್ನ ಕಂಡ್ಕೊಂಡು ಬಿಟ್ಟವನಾಗ್ತಾನೋ. ಕಾಮಗಳಲ್ಲಿ ಇಚ್ಛಾಭೇದಗಳು ಅಂತ, ಅದು ಒಬ್ಬೊಬ್ಬರಿಗೆ ಒಂದೊಂಥರ ಇಚ್ಛಾಭೇದಗಳು. ವೈದಿಕರಿಗೆ ಆಸ್ತಿ ಬೇಗೆ, ದುಡ್ಡು ಬೇಗೆ, ಇನ್ನೊಂದು ಇರುತ್ತೆ. ಅವ್ರಿಗೆ ಇನ್ಯಾವುದೋ ಒಂಥರ ಬರುತ್ತೆ. ಕೃಷಿಕರಿಗೆ ಒಂಥರ ಇಚ್ಛೆ. ಎಷ್ಟು ತರಹ ಜನ ಇದ್ದಾರೋ ಅವರವರ ಫೀಲ್ಡ್ ಏನೇನೋ ಅಷ್ಟು ತರಹ ಬೇಕೆಗಳು. ಅದೇ ಸಮುದ್ರ ಇವಹಿ ಕಾಮ ನೇವಹಿ ಕಾಮ ಶಾಂತೋಸಿದ. ಕಾಮ ಅನಂತ, ಅದಕ್ಕೆ ತುದಿ ಇಲ್ಲ, ಅದಕ್ಕೆ ಇಚ್ಛೆ ಇಲ್ಲ. ನಿಮಿತ್ತಗಳು ಅಷ್ಟೇ, ಅನಂತ ನಿಮಿತ್ತನೇ ಇಟ್ಕೊಳತ್ತೆ. ಆ ನಿಮಿತ್ತಗಳು ಎಷ್ಟೆಷ್ಟು ಸಹಾಯ ಬರುತ್ತೆ ಅಂದ್ರೆ ಕೀರ್ತಿ ಆಸೆಯಿಂದ ಮನುಷ್ಯ ಹೋಗ್ಬಿಡ್ತಾನೆ. ಹೇಗಾಗ್ಬಿಡ್ದೆ ಮರ್ಯಾದೆ, ಕೀರ್ತಿ, ದುಡ್ಡು, ಅಧಿಕಾರ. ಯಾವ ಕಾಲದಲ್ಲಿ ಇಚ್ಛಾಭೇದಗಳನ್ನೆಲ್ಲ ಬಿಟ್ಕೋತಾನೋ ಎಲ್ಲವನ್ನು ಈ ಪ್ರಾರ್ಥನೆ ಮನೋಗತ ಅಂದಂದು. ಇದು ಒಳ್ಳೆ ವಿಶೇಷ. ಮನೋಗತ ಅಂತ ಹೇಳಿದ್ರಿಂದ ಆತ್ಮ ಸಂಬದ್ಧವಾದಲ್ಲ ಕಾಮ ಅಂತ. ತಾರ್ಕಿಕರು ಅಷ್ಟವು ಆತ್ಮಗುಣ ಅಂತ, ಅಷ್ಟೋ ನವಮ ಆತ್ಮಗುಣ ಅಂತದೆ. ಭಗವಂತ ಮನೋಗತವಾದ ಮನಸ್ಸಿನಲ್ಲಿ ಹೊಕ್ಕಿರುವ ಹೃದಯದಲ್ಲಿ ಅಂದ್ರೆ ಅನಾದಿ ಕಾಲದಿಂದಲೂ ಆ ಹೃದಯವನ್ನು ಮನೆ ಮಾಡಿಕೊಂಡು ಅಲ್ಲೇ ಕೂತಿರುತ್ತೆ. ಕೆಲವು ಕಲೆಕ್ಟಾಗಿ ಕೂತಿರುತ್ತೆ, ಕೆಲವು ಹೊಸದಾಗಿ ಒಂದು ಸೇರ್ಕೊಳ್ಳುತ್ತೆ, ಕೆಲವು ಬೇರೆ ಬೇರೆ ಸಹವಾಸದಿಂದ ಉಂಟಾಗುತ್ತೆ. ಒತ್ತೇ ಇರಲ್ಲ ಆಸೆಗಳು. ಬೇರೆ ಬೇರೆ ಸಹವಾಸ ಇಸ್ಪಿಟ್ ಚಟ, ಬೇರೆ ಬೇರೆ ಚಟಗಳ ಹತ್ಕೊಳ್ಳುತ್ತೆ ಆಸೆಗಳು. ಅದು ಸಹವಾಸದಿಂದ ಬರುವಂತ ಕೆಲವು ದುರ್ಗುಣಗಳು. ಕೆಲವು ತಾನು ಅಪೇಕ್ಷೆ ಪಡಿ ಸ್ವೇಚ್ಛಾ ಪ್ರಾಬ್ಧ, ಪರೇಚ್ಛಾ ಪ್ರಾಬ್ಧ ಅಂತ. ಇನ್ನು ತನ್ನ ಕರೆಕ್ಟ್ ಆಗಿರ್ತಕ್ಕಂಥ ವಾಸನೆಗಳು.
ಹಿಂದಿಂದು ಎಲ್ಲಾ ತರ ಕಾಮಗಳು ಆಟ ಆಡ್ಸತ್ತೆ ಇದನ್ನ. ಆ ಕಾಮ ಬಂದಾಗ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ, ಮೈಲೆಲ್ಲ ಒಂದ್ಸಲ ಇದಾಗ್ಬಿಡುತ್ತೆ, ಚರ್ಬಡಿಸ್ತದೆ. ಅದು ಆಗ್ಲೇಬೇಕು, ಅದು ನಡಿಲೇಬೇಕು ಅಂತ ಎಷ್ಟರ ಮಟ್ಟಿಗೆ ಮನಸ್ಸಿನಿಗೆ ಒಂದು ತಹತೆ ಉಂಟು ಮಾಡುತ್ತೆ ಅಂದ್ರೆ ಏನ್ ಮಾಡಿದ್ರು ಸಮಾಧಾನ ಬಿಡೋದೇ ಇಲ್ಲ. ಜಪ ಮಾಡ್ತಿದ್ರು, ಪೂಜೆ ಮಾಡಿ ಎದ್ದು ಹೋಗ್ಬೇಕು, ಹಂಗ ಮಾಡ್ಬಿಡುತ್ತೆ. ಅಂತ ಕಾಮಗಳನ್ನೆಲ್ಲ ಪೂರ್ಣವಾಗಿ ಯಾವಾಗ ಬಿಡ್ತಾನೋ ನೀನ್ ನೋಡ್ಕೋಬೇಕು, ನನ್ ಕಾಮ ಎಲ್ಲ ಹೋಗಿದ್ಯಾ ಅಂತ. ಅದು ಪ್ರತಿಯೊಬ್ಬರಿಗೂ ಒಂದೊಂದು ದಿವಸದ ಒಂದು ಸಾತ್ವಿಕ ವೃತ್ತಿ ಇದ್ಕೊಂಡಾಗ ಎಲ್ಲ ಕಾಮ ಎಲ್ಲ ಹೋಗಿದ್ಯೋ ಅನ್ಸ್ಬಿಡುತ್ತೆ, ಭ್ರಾಂತಿ ಬಿಡುತ್ತೆ. ಬರ ಇಲ್ಲ, ನಾನು ಎಷ್ಟೋ ವಾಸಿ ಇವಾಗ ಕಾಮ ಎಲ್ಲ ಬಿಟ್ಕೊಂಡಿದ್ದೀನಿ, ಕಾಮ ಎಲ್ಲ ಹೋಗಿದ್ದೀನಿ ಅಂತ. ಅದು ಮೋಸ, ಅದು ಹೋಗಿರಲ್ಲ. ಅದು ಸಾತ್ವಿಕ ಗುಣ ಎದ್ಕೊಂಡಾಗ, ವೃತ್ತಿ ಎದ್ಕೊಂಡಾಗ ಅದು ತೋರಲ್ವಲ್ಲ, ಕಾಮ ಎಲ್ಲ ಹೋಗ್ಬಿಟ್ಟಿದೆ, ನಂಗೆ ನಂಗೆ ಆಸೆ ಎಲ್ಲ ಹೋಗ್ಬಿಟ್ಟಿದೆ, ನಾನು ಗೆದ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಕೊಳ್ತಾರೆ. ಇನ್ನೊಂದ್ ದಿವಸ ಅದನ್ನ ಅದರ ರಭಸ ಬೇಗ ನೋಡ್ಬೇಕು, ಎದ್ಕೊಳ್ಳೋದ ಸಿಕ್ಕಾಪಟ್ಟೆ ಒಟ್ಟೊಟ್ಟಿಗೆ ಹತ್ತತ್ತು ಎದ್ಕೊಳ್ತಾ ಇರುತ್ತೆ. ಅದನ್ನ ಬಹಳ ಕಷ್ಟ. ಕಾಮ ಗೆದ್ದ ಅಂದ್ರೆ ಅಧ್ಯಾತ್ಮ ಮಾರ್ಗದಲ್ಲಿ 90 ಭಾಗ ಗೆದ್ದ ಅಂತ ಅರ್ಥ. 90% ಪಾಸ್ ಆದ. ಎಲ್ಲ ಹಾಗೆ ಭಗವಂತ ಇಡೀ ಗೀತೆಯಲ್ಲೆಲ್ಲ ಉದ್ದಕ್ಕೂ ಕಾಮತ್ಯಾಗವನ್ನೇ ಉಪದೇಶ ಮಾಡ್ಕೊಂಡಿದ್ದಾನೆ. ಕಾಮ ಬಿಟ್ಟು ಎಲ್ಲ ಬಿಟ್ಟಂಗೆ, ನೀವು ಎಲ್ಲ ಗೆದ್ದಂಗೆ ಅಂತ. ಸರ್ವ ಕಾಮ ಪರಿತ್ಯಾಗೆ ತುಷ್ಟಿ ಕಾರಣಾಭಾವಾತ್ ಶರೀರ ಧಾರಣ ನಿಮಿತ್ತ ಶೇಷೇ ಚ ಸತಿ ಉನ್ಮತ್ತ ಪ್ರಮತ್ತ ಸೇವ ಪ್ರವೃತ್ತಿ ಪ್ರಾಪ್ತ ಇತ್ಯತಃ ಉಚ್ಯತೆ ಆತ್ಮನ್ಯೇವ ಪ್ರತ್ಯಗಾತ್ಮ ಸ್ವರೂಪೇ ಏವ ಆತ್ಮನಾ ಸ್ವೇನೈವ ಬಾಹ್ಯಲಾಭ ನಿರಪೇಕ್ಷ ತುಷ್ಟ ಪರಮಾರ್ಥ ದರ್ಶನ ಅಮೃತ ರಸಲಾಭೇನ ಅನ್ಯಸ್ಮಾತ್ ಅಲಂ ಪ್ರತ್ಯಯವಾನ್ ಸ್ಥಿತಪ್ರಜ್ಞ ಸ್ಥಿತಾ ಪ್ರತಿಷ್ಠಿತ ಆತ್ಮಾನಾತ್ಮ ವಿವೇಕಜ ಪ್ರಜ್ಞಾ ಯಸ್ಯ ಸಹ ಸ್ಥಿತಪ್ರಜ್ಞ ವಿದ್ವಾನ್ ತದಾ ಉಚ್ಯತೆ. ಎಲ್ಲಾ ಕಾಮವನ್ನು ಬಿಟ್ಟ ಅಂತಾದ್ರೆ ಮನುಷ್ಯನಿಗೆ ಕಾಮವೇ ಪ್ರವೃತ್ತಿಗೂ ಬದುಕಿಗೂ ಕಾರಣ ಅಂತ ಲೋಕದಲ್ಲಿ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಏನು ಬಯಕೆ ಇಲ್ಲ, ಬೈತಾರೆ ಗೊತ್ತಾ, ನೀವು ಎಲ್ಲೂ ಹೋಗಿ ಬಯಕೆ ಇಲ್ಲ, ಏನು ತಗೊಳ್ಳೋ ಬಯಕೆ ಇಲ್ಲ, ಎಲ್ಲೂ ಬರೋ ಬಯಕೆ ಇಲ್ಲ, ಎಲ್ಲಿ ಕದು ಬರೋಲ್ಲ ಅಂತಾರೆ, ಏನ್ ತಗೊಳ್ಳೋನು ಬೇಡ ಅಂತಾರೆ, ಏನಂತ ಇದು ಯೂಸಸ್ ಫಲೋ ಅನ್ನೋ ಹಾಗೆ ಬಿಡ್ತಾರೆ. ಕಾಮ ಬಿಟ್ಟಿದ್ದಾನೆ ಅಂದ್ರೆ ಪ್ರಪಂಚದವರಿಗೆ ಅವನು ದಂಡ ಅನ್ನೋ ಹಾಗೆ ಅಷ್ಟರ ಮಟ್ಟಿಗೆ ಅವನ್ನ ಕನ್ಸಿಡರ್ ಮಾಡ್ತಾರೆ. ಇದು ಮನುಷ್ಯನಿಗೆ ತುಷ್ಟಿಯಿಂದ ಸಂತೋಷ ಅಂತ ಆಗೋದು ಕಾಮದ ಪ್ರಾಪ್ತಿ ಆದಾಗಲೇ ಆಗುತ್ತೆ ಅಂತ. ಚೆನ್ನಾಗಿ ಅನ್ನದ ಸಲಾಭ ಆಯ್ತು ಅಂದ್ರೆ ಸೃಷ್ಟಿ ಆಗುತ್ತೆ. ಬಯಸಿದಷ್ಟು ದುಡ್ಡು ಬಂತು, ಬಯಸಿದಂತ ಪದಾರ್ಥಗಳೆಲ್ಲ ಇದೆ ಅಂದ್ರೆ ಏನೋ ಒಂದು ಸಮಾಧಾನ, ಒಂದು ಪೀಸ್ ಆಫ್ ಮೈಂಡ್, ಪೀಸ್ಫುಲ್ ಆಗಿರ್ತಾನೆ. ಮಕ್ಕಳೆಲ್ಲ ಇದ್ದಾರೆ, ತುಂಬಾ ದುಡ್ಡಿದೆ, ಮನೆ ಇದೆ, ಕಾರ್ ಇದೆ, ಬೇಕಾದಷ್ಟು ಅನುಕೂಲ ಇದೆ, ಆರೋಗ್ಯ ಇದೆ, ಇರೋದು ಪರವಾಗಿಲ್ಲಪ್ಪ, ಪರ ಸಂತೋಷ ಅಂತ ಅನ್ಕೊಳ್ತಾ ಅದನ್ನ ರಿವೈಸ್ ಮಾಡ್ಕೊಂಡು ಸಂತೋಷ ಪಡ್ಕೊಳ್ತಾ ಇರ್ತಾನೆ. ಇದೆಲ್ಲ ಇದೆ, ಇದೆಲ್ಲ ಇದೆ, ಇದೆಲ್ಲ ಇದೆ ಅಂತೇಳಿ ತನ್ನ ಹತ್ರ ಏನೇನ್ ಇದೆಯೋ ಅದ್ರ ನೋಡ್ಕೊಂಡು ಸಂತೋಷ ಪಡ್ಕೊಳ್ಳೋದು. ಮತ್ತೆ ಇನ್ನೇನೇನ್ ಬರ್ಬೇಕು ಅಂದ್ರೆ ಅದು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಆಗಿದೆ. ನೀನ್ ಬರುತ್ತೆ, ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿದೀನಿ, ದುಡ್ಡು ಕೊಟ್ಟಿದ್ದೀನಿ, ಇಲ್ಲ ಆಗಿದೆ, ಬರುತ್ತೆ ಅಂತ. ಇದೆಲ್ಲ ಮನುಷ್ಯನಿಗೆ ತುಷ್ಟಿಗೆ ಕಾರಣವಾಗಿರ್ತಕ್ಕಂತಹ ಭೋಗವಸ್ತುಗಳು. ಎಲ್ಲ ಕಾಮವನ್ನು ಬಿಟ್ಬಿಟ್ರೆ ಸಂತೋಷಕ್ಕೆ ಕಾರಣ ಇರಲ್ಲ ಅವನಿಗೆ ಅಂತ ಲೋಕದವರು ಅಂತಾರೆ. ಲೋಕದವರ ಇದು ಅನಿಸಿಕೆ. ಪರಮಾರ್ಥವಾಗಿ ಕಾಮ ಬಿಟ್ಟಾಗ ಸಂತೋಷ ಹೊರತು ಕಾಮ ಇದ್ದಾಗ ಸಂತೋಷ ಅಲ್ಲ. ಕಾಮ ಇದ್ದಾಗ ರೆಸ್ಟ್ಲೆಸ್ ಆಗಿ ಚಡ್ರೋಸ್ತಾ ಇರುತ್ತೆ. ದುಃಖ ಕಾಮದಿಂದ ಚಿತ್ತ ವಿಕ್ಷೇಪ ಆಗುತ್ತೆ, ಚಿತ್ತ ವಿಕ್ಷೇಪದಿಂದ ದುಃಖವಾಗತ್ತೆ ಹೊರತು ಚಿತ್ತ ಶಾಂತವಾದ್ರೆ ಸುಖವೇ ಹೊರತು ಚಿತ್ತ ಹೊಯ್ದಾಡ್ತಾ ಇದ್ದೆ ಸುಖ ಅಲ್ಲ. ಭ್ರಾಂತಿ ಮನುಷ್ಯನಿಗೆ ಕಾಮದಿಂದ ಚಡ್ಬಡಿಸ್ತಾ ಇರ್ತಾನಲ್ಲ, ಆ ಕಾಮ ಸಿಕ್ಕಿದಾಗ ಒಂದು ಕ್ಷಣಕಾಲ ಚಿತ್ತ ಶಾಂತವಾಗತ್ತೆ, ಅವಾಗ ಸುಖ ಆದಂಗ ಆಗುತ್ತೆ. ಅದು ಇವನಿಗೆ ಯಾವ ಬೈಕಿಯೂ ಇಲ್ಲ ಅಂತಂದ್ರೆ ಜೀವನದಲ್ಲಿ ತುಷ್ಟಿ, ತೃಪ್ತಿ, ಸಮಾಧಾನ, ಸಂತೋಷ ಅದಕ್ಕೆ ಕಾರಣವೇ ಇಲ್ವಲ್ಲ ಅಂತ ಲೋಕದವ್ರು ಅನ್ಕೋತಾರಲ್ಲ, ಅದನ್ನು ಅನುವಾದ ಮಾಡ್ಕೊಂಡು ಕಾರಣವೇ ಇಲ್ವಾದ್ರಿಂದ ಇನ್ನು ಶರೀರ ಇನ್ನೂ ಇದ್ಕೊಂಡಿದೆ. ಶರೀರಕ್ಕೆ ಶರೀರ ಧಾರಣ ಅಂದ್ರೆ ಶರೀರ ಬದುಕೊಂಡಿರೋದಕ್ಕೆ ನಿಮಿತ್ತ ಪ್ರಾಬ್ಧಕರ್ಮ ಉಳ್ಕೊಂಡಿದೆ. ಪ್ರಾಬ್ಧಕರ್ಮ ಉಳ್ಕೊಂಡ್ಬಿಟ್ಮೇಲೆ ಅವನಿಗೆ ಏನು ಧನಕನಕ ದುಡ್ಡು ಗಿಡ್ಡು ಏನು ಬೇಡ, ಭಾಷೆ ಬೇಡ ಅಂದ್ರೆ ಅವನ ಪ್ರವೃತ್ತಿ ಅದು ಹುಚ್ಚನಂತೆಯೂ ಮಟ್ಟನಂತೆಯೂ ಪ್ರವೃತ್ತಿ ಇರುತ್ತೆ ಅಂತ ಆಗ್ಬಿಡುತ್ತಲ್ಲ. ಏನೋ ಹುಚ್ಚ ಇರ್ತಾರಲ್ಲ, ಮದವೇರ್ದವರು, ಕುಡ್ದವರು, ಹುಚ್ಚರು, ಅಂಧರು, ಮೂಕರು, ಕಿಪ್ಪರು ಹೇಗೋ ಇರ್ತಾರಲ್ಲ, ಆ ರೀತಿ ಬೈಕೆ ಇರ್ತಾರೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಜಡ ಭರ್ತಂಗೆ ಇದ್ಬಿಡ್ತಾರೆ.
ಏನು ಬಯಕೆ ಇಲ್ಲ ಅಂದ್ರೆ ಅವನೊಂದು ಜಡಭರತ ಒಂದು ಪ್ರವೃತ್ತಿ ಅದು. ಆ ರೀತಿ ಪ್ರವೃತ್ತಿ ಆಗ್ಬಿಡುತ್ತಲ್ಲ ಅಂತ ಹೇಳಿ ಈ ರೀತಿ ಪೂರ್ವಪಕ್ಷ ಬಂದು ಬದಲಾಗಿ ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲ, ಅವನು ಆತ್ಮನ್ಯೇವ ಆತ್ಮನಾತುಷ್ಟ. ಅವನು ಆ ಎಲ್ಲಾ ಕಾಮವನ್ನು ಬಿಟ್ಟಿದ್ದ ಕಾರಣವು ಆತ್ಮ ಸುಖವನ್ನ ಕಾಣಬೇಕು ಅನ್ನೋಕ್ಕೋಸ್ಕರ ಬಿಟ್ಟರು. ಸುಮ್ಮನೆ ಅವನು ದಡ್ಡನಾಗಿ ಬಿಟ್ಟಿಲ್ಲ, ಅದು ಅವಿವೇಕಿಯಾಗಿ ಬಿಟ್ಟಿಲ್ಲ, ವಿವೇಕದಿಂದಲೇ ಕಾಮವನ್ನು ಬಿಟ್ಟಿರೋದು. ಕಾಮವನ್ನು ಬಿಡೋದು ವಿವೇಕ ಬೇಕೇ ಹೊರತು ಅವಿವೇಕಿ ಕಾಮ ಬಿಡೋಕ್ಕಾಗಲ್ಲ, ವಿವೇಕಿಯೇ ಕಾಮ ಬಿಡೋದು. ಹಾಗಾಗಿ ಅವನು ಇನ್ನು ಹೆಚ್ಚಿನ ಸುಖಕ್ಕಾಗಿ ಕಣ್ಮೀರನ್ನು ಬಿಡ್ತಾ ಇದ್ದಾನೆ. ಕಾಮ ಬಿಡೋದು ಯಾಕೆ ಹೇಳೋ, ಈ ದುಡ್ಡಿನಿಂದಲಾಗಲಿ ಅಥವಾ ಹೊರಗಿನ ಭೋಗ ವಸ್ತುವಿನಿಂದಾಗಲಿ ಏನ್ ಸುಖವಾಗುತ್ತೋ ಅದಕ್ಕೆ 10 ಪಟ್ಟು 100 ಪಟ್ಟು ಆನಂದ ಆತ್ಮದಲ್ಲಿದೆ ಅನ್ನೋದನ್ನ ಅವನು ಶಾಸ್ತ್ರವಾಕ್ಯ ಗುರುವಾಕ್ಯದಿಂದ ನಂಬ್ಕೊಂಡಿದ್ದಾನೆ. ಹಾಗಾಗಿ ಹೆಚ್ಚಿನದಾದ ಆನಂದಕ್ಕಾಗಿ ಕಮ್ಮಿ ಸುಖವನ್ನು ಬಿಡೋದೇ ವೈರಾಗ್ಯ ಅಂದ್ರೆ. ಅವನು ಎಲ್ಲಾ ಬೈಕಿಯನ್ನು ಬಿಟ್ಟ ಮೇಲೆ ಆತ್ಮನಲ್ಲಿಯೇ ಇರತಕ್ಕಂತಹ ನಿಜವಾಗಿ ಆನಂದ ಅನ್ನೋದು ಆತ್ಮ ಸ್ವರೂಪ ಹೆಸರು. ಹೇಗೆ ಸಕ್ಕರೆ ಸಿಹಿಯೋ ಬೆಂಕಿ ಬಿಸಿಯೋ ಆತ್ಮ ಅಂದ್ರೆ ಆನಂದ. ಆತ್ಮ ಇಸ್ಕೊಳ್ತು ಆನಂದವೇ ಹೊರತು ಆತ್ಮನ ಆನಂದ ಅಲ್ಲ, ಆತ್ಮನೇ ಆನಂದ ಸ್ವರೂಪ. ನಮಗೆ ವಿಷಯದಿಂದ ಆನಂದವಾದಾಗಲೂ ಆತ್ಮನೇ ತೋರ್ಕೊಳ್ಳೋದೇ ಹೊರತು ವಿಷಯದ ಆನಂದ ಆಗಲ್ಲ. ಜಿಲೇಬಿಯಿಂದ ಆಗಲಿ, ಸಿನಿಮಾ ಆಗಲಿ, ಸಂಗೀತದಿಂದ ಆಗಲಿ ಆನಂದ ಆಗುವಾಗ ಆ ಆನಂದ ಅನುಭವ ಕಾಲದಲ್ಲಿ ಮನಸ್ಸು ಆತ್ಮ ಸಮ ನಿರ್ಮಲವಾಗಿ ಸೂಕ್ಷ್ಮವಾಗಿ ಆತ್ಮ ನಿಂತು ಬಿಡುತ್ತೆ, ಅವಾಗ ಆನಂದ ಆಗುತ್ತೆ. ಮನಸ್ಸು ಹೊಯ್ದಾಟಲಿದ್ದಾಗ ಆನಂದ ಆಗಲ್ಲ, ಅದು ಸೂಕ್ಷ್ಮದಿಂದ ಗಮನಿಸಿದಾಗ ಗೊತ್ತಾಗತ್ತೆ. ಹಾಗಾಗಿ ಆತ್ಮನಲ್ಲಿಯೇನೆ ಪ್ರತ್ಯೇಕಾತ್ಮ ಸ್ವರೂಪದಲ್ಲಿಯೇ ಆನಂದವನ್ನ ಆತ್ಮನಿಂದಲೇ ತನ್ನಿಂದ, ಅದಕ್ಕೆ ಸಾಧನವೂ ತಾನೇ, ನಿಮಿತ್ತವೂ ತಾನೇ. ಆತ್ಮನಲ್ಲಿಯೇ ಇರುವ ಆನಂದ ಆತ್ಮನಿಂದಲೇ ಪಡ್ಕೊಳ್ತಾನೆ. ಆತ್ಮನನ್ನು ತನ್ನಿಂದಲೇ ಹೊರಗಿನ ಲಾಭದ ಅಪೇಕ್ಷೆ ಇಲ್ಲದವನಾಗಿ, ಧನಕನಕಾದಿ ಲಾಭದ ಅಪೇಕ್ಷೆ ಇಲ್ಲದೇನೆಯೇ ತುಷ್ಟನಾಗಿರ್ತಾನೆ. ಯಾಕೆ ಪರಮಾರ್ಥ ದರ್ಶನ ಅಮೃತ. ಪರಮಾರ್ಥ ಅಂದ್ರೆ ಸತ್ಯವನ್ನು ಕಂಡುಕೊಂಡಂತಹ ಒಂದು ಅಮೃತದ ರಸಲಾಭ ಇದೆ ಅವನಿಗೆ. ಈ ಸುಳ್ಳನ್ನು ಆನಂದ ಪಡೋರು ಲೋಕದವರೆಲ್ಲ ಸುಳ್ಳಿನಿಂದ ಸಂತೋಷ ಪಡೋರೇ ಹೊರತು ಸತ್ಯದಲ್ಲಿ ಆನಂದ ಪಡೋದ್ರಿಗೆ ಬರಲ್ಲ. ಸುಳ್ಳಾದ ಮಕ್ಕಳು, ದುಡ್ಡು, ಅಧಿಕಾರ, ಬೇರೆ ಭೋಗದಿಂದ ಆನಂದ ಪಡ್ತಾರೆ. ಸುಳ್ಳಲ್ಲಿ ಆನಂದ ಪಡೋರ್ಲು ಮೋಸ ಹೋಗ್ತಾ ಇದ್ದಾರೆ. ಸತ್ಯದಲ್ಲಿ ಆನಂದ ಪಡೋನು ಅವನಿಗೆ ಸೈಡ್ ಎಫೆಕ್ಟು ಇಲ್ಲ, ನಿಜವಾಗಿ ಖುಷಿ ಸಂತೋಷವಾಗಿ ಇರ್ತಾನೆ. ಸುಳ್ಳಿನ ಜಗವಿದು, ಸುಳ್ಳಿನ ಸಂತೆಯು, ಸುಳ್ಳಿನ ಇದು ಒಳಿತಲ್ಲ ಅಂತ ಹಾಳು ಮಾಡಿದ್ದಾನೆ. ಒಬ್ಬಂದು ಬರೀ ಸುಳ್ಳೇ ಕಲ್ಪಿಸ್ಕೊಂಡು ಕನಸಿನಲ್ಲಿ ಇಷ್ಟಾರ್ಥ ಲಾಭ ಆದಾಗ ಆನಂದವಾಯಿತು ಅಂತ ಅನ್ಕೊಂಡು ಹಾಗೇನೆ ಇಲ್ಲಿ ಇಷ್ಟಾರ್ಥ ಲಾಭ ಆದಾಗ ಆನಂದ ಅನ್ಕೊಳ್ಳೋದು ಅಷ್ಟೇ. ಇವನು ಮುಮುಕ್ಷು ಪರಮಾರ್ಥವಾದ ಸತ್ಯವಾಗಿರುವ ಆತ್ಮರನ್ನ ಕಂಡ್ಕೊಳ್ಳೋದು ಅನ್ನುವಂತಹ ಒಂದು ಅಮೃತ ರಸ ಲಾಭದಿಂದ ಸಂತುಷ್ಟರಾಗಿ ಅನ್ಯಸ್ಮಾತ್ ಬಾಕಿ ಎಲ್ಲ ಆತ್ಮ ಸ್ವರೂಪ ಬಿಟ್ಬಿಟ್ರೆ ಪ್ರಾಪಂಚಿಕವಾದ ಎಲ್ಲಾ ಭೋಗ ವಸ್ತುವಿನಿಂದಲೂ ಸಂಜಾತ ಅಲಂ ಪ್ರತ್ಯಯವ ಅನ್ನಂತಹ ಸಾಕೆಂಬ ಬುದ್ಧಿ ನೋಡಿ. ಏನೇ ಯಾವ್ದನ್ನು ಕೊಟ್ಟರು ನನಗೆ ಆನಂದ ಅಂತ ನನಗೆ ಅನ್ಸೋದೇ ಇಲ್ಲ. ಸಾಕಪ್ಪ, ಬೇಕಾಷ್ಟಿದೆ, ಬೇಡ ಅದು ಅಂತ ಬೇಡ ಅಂತಾನೆ, ದುಡ್ಡು ಕೊಡಕ್ ಬಂದ್ರೆ ಬೇಡ ಅಂತಾನೆ. ಅಲೆಕ್ಸಾಂಡರು ಆ ಗಂಗಾ ನೀರು ತೀರ್ಥದಲ್ಲಿ ಬ್ರಾಹ್ಮಣರಿಗೆ ನಾನು ಏನಾದ್ರು ಒಂದು ಉಪಕಾರ, ಮನೆ ಕಟ್ಟಿಸ್ಕೊಡ್ತೀನಿ, ಆಶ್ರಮ ಕಟ್ಟಿಸ್ಕೊಡ್ತೀನಿ, ಹಂಗೆ ಕಟ್ಟಿಸ್ಕೊಡ್ತೀನಿ ಅಂತ ಹೋದ. ಎದ್ದೋಗು ಅಂದವ್ರು. ನಮ್ಗೆ ಸಾಕು, ನಮ್ ನದಿ ದಡ ಇದೆಲ್ಲ ಸಾಕು, ಎದ್ದೋಗಿ ಇಲ್ಲಿಂದ ಸೂರ್ಯನಾರಾಯಣ ಬರ್ತಾರೆ ಅಂದ್ರೆ ಮನೆ ಕಟ್ಕೊಳ್ತೀನಿ, ಹೋಗಿ ನೀನೇ ಭಿಕ್ಷುಕ, ನೀನಂತ ನಮ್ ಕೊಡ್ತೀಯ ಅಂದ. ನಿನಗೆ ಇನ್ನು ಆ ದೇಶ ಗೆಲ್ಬೇಕು, ಈ ದೇಶ ಗೆಲ್ಬೇಕು, ಅದನ್ನ ಗೆಲ್ಬೇಕು ಅನ್ನೋ ಬುದ್ಧಿ ಹೋಗಿಲ್ಲ ನಿನಗೆ, ನೀನೇ ಭಿಕ್ಷುಕ ನಮ್ಗೆ ಕೊಡ್ತೀಯ, ಹೋಗು, ನಮ್ಗೆ ಕೊಡೋನ್ ಭಗವಂತ ಕೊಡ್ತಾನೆ ಬೇಕಾದನ್ನ, ಎದ್ದೋಗು ಅಂತ ಬೈದು ಕಳಿಸಿದ್ರು. ಸಾಮಾನ್ಯ ಬಿಡಿ ಸನ್ಯಾಸಿಗಳು ಅಂತ ಚಕ್ರವರ್ತಿಯನ್ನ, ಅಲೆಕ್ಸಾಂಡರ್ ಚಕ್ರವರ್ತಿಯನ್ನ ಏಕೋಶ ಹೋಗಿ ಎದ್ದೋಗು ಬೈಬೇಕಾದ್ರೆ ಎಂತ ಎದುಗಾರಿಕೆ ಕೇಳ್ಬೇಡ. ಹಾಗಾಗಿ ಅಲಂ ಪ್ರತ್ಯಯ ಅನ್ಯಸ್ಮಾದ ಬಾಕಿ ಎಲ್ಲದರಿಂದಲೂ ಅಲಂ ಪ್ರತ್ಯಯ, ಅಲಮಿತಿ ಪ್ರತ್ಯಯ ಅಲಂ ಪ್ರತ್ಯಯ ಸಾಕೆಂಬ ಬುದ್ಧಿ. ಏಕಾಶ ಅವರಿಗೆ ಏನಪ್ಪ ಶೈವಸ್ಥಿತಿ ಮಾತ್ರಕ್ಕೆ ಏನೋ ಒಂದು ಪ್ರಾಧ್ವಜ ಅನ್ನ ಒಂದಿದ್ದು ಚಳಿ ಮಳೆ ಬೇಡ, ಒಂದು ಬಟ್ಟೆ ಅಂತ ಸಾಕು, ಏನು ಬೇಡ. ಅನ್ಯಸ್ಮಾದ ಶೈವಸ್ಥಿತಿ ಮಾತ್ರ ಪ್ರಯೋಜನಕ್ಕಿಂತ ಬಿಟ್ಟು ಬಾಕಿ ಎಲ್ಲದರಲ್ಲೂ ಸಾಕೆಂಬ ಬುದ್ಧಿಯುಳ್ಳವರು, ಪರ್ಯಾಪ್ತ ಸಮರ್ಥ, ಏನ್ ಬೇಕಿಲ್ಲ ಅದು. ಆ ರೀತಿ ಪ್ರತ್ಯಯ ಉಳ್ಳವರಾಗಿ, ತಿಳುವಳಿಕೆ ಉಳ್ಳವರಾಗಿ ಅವರ ಪ್ರಜ್ಞೆ ಸ್ಥಿತವಾಗಿದೆ, ನೆಲೆ ನಿಂತಿದೆ, ಪೂರ್ತಿ ಸಟ್ಟಾಗಿದೆ. ಆತ್ಮಾನಾತ್ಮ ವಿವೇಕದಿಂದ ಉಂಟಾದ ಪ್ರಜ್ಞೆ ಅದು. ಇದು ಇದು ಸ್ವರೂಪ, ಅನಾತ್ಮ ಇದು ಕಲ್ಪಿತ, ತೋರಿಕೆ, ಭ್ರಾಂತಿ. ಈ ಒಂದು ವಿವೇಕವನ್ನು ಮಾಡಿಕೊಂಡ ಪ್ರಜ್ಞೆಯು ಯಾರಿಗೆ ನೆಲೆ ನಿಂತಿದೆಯೋ ಅವನು ಸ್ಥಿತ ಪ್ರಜ್ಞನು, ಅವನು ವಿದ್ವಾನ್, ಅವನು ಜ್ಞಾನಿ, ಅವನು ಪ್ರಜ್ಞೆ, ಅವನು ಇದಾಗ್ತಾನೆ. ಅವನು ಕಾ ಭಾಷಾ ಅವನ ಬಗ್ಗೆ ಈ ರೀತಿ ಹೇಳ್ತಾರೆ ಅಂತ, ಅವನು ಸ್ಥಿತ ಪ್ರಜ್ಞೆಗಳಪ್ಪ, ನೆಲೆ ನಿಂತ ಪ್ರಜ್ಞೆ ಉಳ್ಳವನು ಎಂಬುದಾಗಿ ಮಾತಾಡ್ಕೊಳ್ತಾರೆ.
ಅಂದ್ರೆ ತ್ಯಕ್ತ ಪುತ್ರ ವಿತ್ತ ಲೋಕೇಶಣ ಸನ್ಯಾಸಿ ಆತ್ಮಾರಾಮ ಆತ್ಮಕ್ರೀಡ ಸ್ಥಿತಪ್ರಜ್ಞ ಇತ್ಯರ್ಥಃ. ಎಲ್ಲ ಮಗನ ದುಡ್ಡಿನ ಲೋಕದ ಬಯಕೆಯನ್ನು ಬಿಟ್ಟವನು. ಪುತ್ರಾಣಾಂ ವಿತ್ತಾನಾಂ ಲೋಕಾನಾಂಚ ಏಷಣಾಃ ಪುತ್ರವಿತ್ತ ಲೋಕೇಷಣಾಃ ತ್ಯಕ್ತಾಃ ಪುತ್ರವಿತ್ತ ಲೋಕೇಷಣಾಃ ಏನ ಸಹ. ಮಕ್ಕಳ ಬಯಕೆ, ದುಡ್ಡಿನ ಬಯಕೆ, ಲೋಕದ ಬಯಕೆ, ಜನರ ಬಯಕೆ ಎಲ್ಲರೂ ಬಿಟ್ಟಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಕಲ್ಪನೆ ಇದು, ತೋರಿಕೆ, ಭ್ರಾಂತಿ, ಸುಳ್ಳು, ಇಲ್ಲದ್ದು ಆಸೆ ಪಡೋದು. ಏನು ಮಾಡು, ಕಪ್ಪೆ ಚಿಪ್ಪಿ ಬೆಳ್ಳಿಲಿ ಆಸೆ ಪಡ್ತಾರ. ಕಪ್ಪೆ ಚಿಪ್ಪಲ್ಲಿ ತೋರ್ತಾರೆ ಬೆಳ್ಳಿ, ಆ ಬೆಳ್ಳಿ ಸಿಕ್ಕಿದ್ರೆ ಕಡ್ಗ ಮಾಡಿಸ್ಕೋಬಹುದು, ಗೆಜ್ಜೆ ಮಾಡಿಸ್ಕೋಬೇಕು ಅಂತಾರ. ಕಪ್ಪೆ ಚಿಪ್ಪಲ್ಲಿ ಇರೋದು ಬೆಳ್ಳಿ ಅಂತ ತೋರ್ತಾ ಇದೆ. ಹಾಗೆ ಈ ಪ್ರಪಂಚದ ಎಲ್ಲಾ ಪದಾರ್ಥಗಳು ಅವ್ರ ತೋರಿಕೆ, ಇದು ಈ ಇಲ್ಯೂಷನ್. ಇದೆಲ್ಲ ಆನಂದ ಅವ್ರಿಗೆ ಆಗತ್ತೆ, ಹೆಂಗಾಗತ್ತೆ ಆನಂದ? ಹಾಗಾಗಿ ಎಲ್ಲಾ ಮಗನ ದುಡ್ಡಿನ ಲೋಕದ ಬಯಕೆಯನ್ನು ಬಿಟ್ಟವರಾಗಿ ಸನ್ಯಾಸಿ ತಾಚ್ಛಲ್ಯ ನಿನಿ ಸನ್ಯಾಸಿತು ಶೀಲಮಸ್ಯ, ಎಲ್ಲವೂ ಬಿಡುವುದರಿಂದ ಆನಂದ. ಮನುಷ್ಯನಿಗೆ ಬಿಡೋದ್ರಿಂದ ಆನಂದ ಗೊತ್ತಾ? ತುಂಬಾ ಟಾಯ್ಲೆಟ್ಗೆ ಹೋಗ್ಬೇಕು, ತುಂಬಾ ಆಸೆ ಆಗ್ಬೋದು, ಇದು ಅವಸರ ಬಿಡ್ಬೇಕು, ಎಷ್ಟು ಅವಸರ. ನೀವು ಹೋಗ್ಬೇಕು, ಹೋದಾಗ ಯಾರು ಹೋಗ್ಬಿಟ್ಟಿರ್ತಾರೆ. ತ್ಯಾಗದಲ್ಲಿ ಸುಖವೇ ಹೊರತು ಸಂಗ್ರಹದಲ್ಲಿ ಸುಖ ಇಲ್ಲ. ಅದು ಅದೇ ಸನ್ಯಾಸಿತು ಶೀಲ ಬಿಡುವ ಸ್ವಭಾವದವನಾಗಿದ್ದು ಆತ್ಮನೇವ ಆರಾಮ ಎಷ್ಟು ಸಹ ಆತ್ಮಾರಾಮ, ಆತ್ಮನಲ್ಲೇ ಆತ್ಮಸ್ವರೂಪದ ಮುಳುಗ್ತಾನೆ, ನೋಡ್ತಾನೆ. ಅಯ್ಯೋ ಏನು ಇಂಥ ಆತ್ಮಸ್ವರೂಪ, ಇಂಥ ಪಂಚಭೂತ ತೋರ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಅವನಿಗೆ. ಹೀಗಿರೋ ಸ್ವರೂಪ ಈ ಭೂಮಿಯಾಗಿ, ಹೀಗಿರೋ ಸ್ವರೂಪ ನೀರಾಗಿ, ಸಮುದ್ರವಾಗಿ, ಸೂರ್ಯನಾಗಿ, ಚಂದ್ರನಾಗಿ, ಆಕಾಶ, ಪಂಚಭೂತಾತ್ಮಕ ಈ ಆತ್ಮ ತೋರ್ತಾ ಇರೋದು ನಮ್ಗೆ. ಅಸ್ಯ ಮಹಿಮಾನಮಿತಿ ಭೀತ ಶೋಕ. ಹಾಗಾಗಿ ಆತ್ಮನಲ್ಲೇ ಆರಮಣ, ಆನಂದ, ಆಟ, ಕ್ರೀಡೆಯು ಆತ್ಮನ ವಿಷಯದಲ್ಲಿಯೇ. ಈ ರೀತಿಯದ್ದು ಇದ್ದವನು ಸ್ಥಿತಪ್ರಜ್ಞ ಅಂತ ಇದ್ದಾರಪ್ಪ ಜನ. ಅವನ ವಿಷಯಕ್ಕೆ ಲೋಕದವರು ಈ ರೀತಿ ಮಾತಾಡ್ಕೋತಾರೆ. ಅವನು ಸ್ಥಿತಪ್ರಜ್ಞ, ಅವನು ಕೃತಕೃತ್ಯ, ಅವನು ಆತ್ಮಾರಾಮ, ಅವನು ಸನ್ಯಾಸಿ, ಅವನು ಪರಮಾರ್ಥದರ್ಶಿ, ಅವನು ಕೃತಾರ್ಥ ಅಂತ ಹೇಳಿದ್ದಾರೆ. ಅವನ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನು ಮಾತಾಡ್ಕೋತಾರೆ ಎಂದ. ಅಷ್ಟೇ ಅಲ್ಲ, ಅವನಿಗೆ ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಕೇಳಿಸ್ತಾ ಇಲ್ಲ? ಪೀತರಾದ ಭಯ ಕ್ರೋಧ ಸ್ಥಿತಧೀಃ ಮುನಿಃ ಉಚ್ಯತೆ. ದುಃಖ ಆಧ್ಯಾತ್ಮಿಕ ದುಃಖ, ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ, ಆದಿದೈವಿಕ ದುಃಖ. ಹಲ್ಲು ನೋವು, ತಲೆ ನೋವು, ಹೊಟ್ಟೆ ನೋವು, ಕಾಲು ನೋವೆಲ್ಲ ಆಧ್ಯಾತ್ಮಿಕ ದುಃಖಗಳು ಅಥವಾ ಮನಸ್ಸಿಗೆ ಆದಿಭೌತಿಕ. ಇಲಿ ಕಾಟ, ಸೊಳ್ಳೆ ಕಾಟ, ಜನ ಕಾಟ ಆದಿಭೌತಿಕ. ಅತಿವೃಷ್ಟಿ, ಅನಾವೃಷ್ಟಿ ಆದಿದೈವಿಕ. ಮೂರಲ್ಲೂ ಉದ್ವೇಗಗೊಳ್ಳುವ ಮನಸ್ಸು. ಇದು ಸಾಧಕನು ಇದನ್ನ ಅಭ್ಯಾಸ ಮಾಡ್ಕೋಬೇಕು. ಜ್ಞಾನಿಗೆ ಇದು ಸಹಜವಾಗಿರುತ್ತೆ. ಈ ಶ್ಲೋಕಗಳ ಅರ್ಥಾನುಸಂಧಾನ ಪೂರ್ವಕವಾಗಿ ಪ್ರತಿನಿತ್ಯ ಪಾಲನೆ ಮಾಡ್ತಿದ್ರು ಕಾಲಾನುಕಾಲಕ್ಕೆ ಈ ಗುಣಗಳು ನಮ್ದೇ ಆಗ್ಬಿಡುತ್ತೆ. ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಶ್ಲೋಕಗಳನ್ನೆಲ್ಲ ಪಾಲನೆ ಮಾಡ್ಬೇಕಂತೆ. ಗೊತ್ತಿದೆ. ದುಃಖೇಶು ಬಹುಶಃ ಹಾಕಿದ್ದಾರೆ. ಎಲ್ಲಾ ಪ್ರಕಾರದ ದುಃಖಗಳಲ್ಲೂ ಉದ್ವೇಗಗೊಳ್ಳದ ಮನಸ್ಸು, ಉದ್ವೇಗಗಳನ್ನ ತಳಮಳಗೊಳ್ಳೋದು, ಒಂಥರ ಕ್ಷೋಭೆಗೊಂಡ ಮನಸ್ಸು, ಅದು ಉದ್ವೇಗಗೊಂಡ ಅದಿಲ್ಲದೆ ಇರತಕ್ಕ ಮನಸ್ಸುಳ್ಳವನಾಗಿ ಸುಖದಲ್ಲೂ ಒಳ್ಳೆ, ಇವತ್ತು ಏನೋ ಮದುವೆ ಮೇಲೆ ಭಿಕ್ಷೆ ಹಾಕಿ ಅಂತ ಹೇಳಿ ಬೋಂಡ ಇರುತ್ತೆ, ಜಿಲೇಬಿ ಇರುತ್ತೆ, ಹಪ್ಪಳ ಇರುತ್ತೆ, ಸಂಡಿಗೆ ಇರುತ್ತೆ, ಸುಖ ನಾಳೆನೂ ಹೀಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನಲ್ಲ. ಅವನು ಸಿಕ್ಕಿದ ದಿವಸನೂ ಕೂಡ ಅಷ್ಟನ್ನು ತಿನ್ನೋಕೆ ಹೋಗಲ್ಲ, ಅಷ್ಟನ್ನು ಬಯಸೋದು ಇಲ್ಲ. ಯಾವತ್ ಏನೇನು ಭಿಕ್ಷೆ ಸಿಗುತ್ತೋ, ಹೇಗೆ ಸಿಗುತ್ತೋ ಅದರಲ್ಲಿ ಕಾಲಯಾಪನೆ ಮಾಡ್ತಾ ಇರ್ತಾನೆ. ಹಾಗೆಯೇ ಬರುವಂತಹ ಶಿಷ್ಯರಿರ್ಬೋದು, ಅಥವಾ ಭೇಟಿಗೆ ಬರುವಂತಹ ಮಹಾತ್ಮರಿರ್ಬೋದು, ಒಳ್ಳೆ ಅವ್ರಿಗೆ ಅವ್ರ ಜೊತೆ ಜ್ಞಾನಿಗಳೇ ಬಂದು ಸೇರ್ಕೊಂಡು ಅವ್ರ ಜೊತೆ ಅದೇ ವಿಚಾರ ಮಾತಾಡ್ತಿದ್ದೆ, ಸಂತೋಷ ಎನಿಸಿದೆ. ಬಂದು ಅದು ಹಾಗೆ ಸುಖದಲ್ಲಿ ಸ್ಪೃಹ ಅಂದ್ರೆ ಬಯಕೆ, ವಿಗತ ಸ್ಪೃಹ ಅಂದ್ರೆ ಬಯಕೆಯನ್ನು ಬಿಟ್ಟವರಾಗಿರ್ತಾರೆ. ರಾಗ ಭಯ ಕ್ರೋಧ ಇದೆಲ್ಲ ತೊಲಗಿ ಹೋಗಿದೆ, ಅದೇ ಬಿಟ್ಟು ಹೋಗಿದೆ, ಇವನು ಬಿಟ್ಟಿಲ್ಲ. ರಾಗ ಭಯ ಕ್ರೋಧ ವೀತವಾಗಿದೆ ಅಂದ್ರೆ ಅವದೇ ಬಿಟ್ಟು ಹೋಗಿದೆ. ಇದನ್ನ ಈ ಸ್ಥಿತಪ್ರಜ್ಞೆ ಲಕ್ಷಣವನ್ನ ಒಬ್ಬ ಮುಸಲ್ಮಾನ ಮುಂದೆ ಒಬ್ಬ ಪಂಡಿತರು ವರ್ಣನೆ ಮಾಡ್ತಿದ್ದಂತೆ.
ಸ್ವಾಮಿ ನಾವು ಇವನು ಷಂಡ ಅಂತೀವಿ, ಅವನು ಜ್ಞಾನಿ ಅಂತೀರಾ ಅಂತಂದಂತೆ ಅವನು. ನಾವು ಇವನ್ನೇ ಷಂಡ ಚಕ್ಕ ಅನ್ನೋದು, ನೀವು ಅವನು ಜ್ಞಾನಿ ಅಂತೀರಾ ಅಂತ ಅವನ ಲೆಕ್ಕದ ಇಷ್ಟೇ ಅರ್ಥ. ಏನು ಆಸೆ ಪಟ್ಟಿಲ್ಲ, ಅವನು ಷಂಡ ಅಂತ ಅಂದ್ಬಿಟ್ಟಿದ್ದಾರೆ. ಷಂಡಂಗೂ ಜ್ಞಾನಿಗೂ ತುಂಬಾ ವ್ಯತ್ಯಾಸಪ್ಪ, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದಂದು. ವೀತ ಅನ್ನೋ ವಿಗತ ತೊಲಗೋದ ಅಂತ. ರಾಗ ಭಯ ಕ್ರೋಧ, ಮನುಷ್ಯನಿಗೆ ಭಯದ ಇದೆಯಲ್ಲ ಪೀಡೆ, ಮನುಷ್ಯನಿಗೆ ಒಂಥರ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್, ಭಾಳ ಭಯನಿಗೆ ಮನುಷ್ಯ ಆ ಭಯ ಪೂರ್ತಿ ಹೊರಟೋಗ್ಬಿಡುತ್ತೆ. ನಿಮಗೆ ಭಯವೇ ಇರಲ್ಲ, ರಾಗವೂ ಇಲ್ಲ ಕ್ರೋಧವೂ ಇಲ್ಲ. ಇವನಿಗೆ ಚಿತಾಧೀಹಿ ಅವನ ಮುನಿ ಎಂಬುದಾಗಿ ಹೇಳಲಾಗುತ್ತೆ. ಸ್ಥಿತಧಿಯಾದ ಮುನಿ ಎಂಬುದಾಗಿ ಹೇಳುತ್ತಾರೆ. ದುಃಖೇಶು ಆಧ್ಯಾತ್ಮಿಕಾದಿಷು ಪ್ರಾಪ್ತೇಷು ಮನುದ್ವಿಗ್ರಂ ನ ಪ್ರಕ್ಷುಭಿತಂ ದುಃಖ ಪ್ರಾಪ್ತೋ ಮನಃ ಯಸ್ಯ ಸ್ವಯಂ ಅನುದ್ವಿಗ್ನಮನಾಃ. ಮತ್ತು ಏನಪ್ಪಾ ಅಂದರೆ 55 ಹೇಳಿದ ಹಾಗೆ ಅಷ್ಟೇ ಅಲ್ಲ, ಇನ್ನೊಂದು ಶ್ಲೋಕದಲ್ಲಿ ಹೇಳ್ತೀವಿ, 56 ಇದೆ. ದುಃಖದಲ್ಲಿ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಆದಿ ಮೂರರಲ್ಲೂ ಆ ದುಃಖ ಪ್ರಾಪ್ತಿ ಆಗೋದು. ದುಃಖ ಪ್ರಾಪ್ತಿ ಆಗೋದಕ್ಕೆ ಕರ್ಮ ಕಾರಣ. ಜ್ಞಾನಿಯಾದರೂ ಲೌಕಿಕ ದೃಷ್ಟಿಯಾಗಿ ದುಃಖ ಬರುತ್ತೆ. ಅಂದ್ರೆ ಚಳಿ ಆಗೋದು, ಹಸಿವಾಗೋದು, ವಿಪರೀತ ಸೆಖೆ ಆಗೋದು, ಕಾಯಿಲೆ ಕಸಾಲೆ ಬರೋದು, ಬೇರೆ ಇನ್ನೊಬ್ಬರ ಕಿವಿ ಉಪದ್ರವ ಆಗೋದು ಆಗತ್ತೆ. ಇಲಿ ಕಾಟ, ಸೊಳ್ಳೆ ಅತಿ ಆಗೋದು ಏನು ಅಲ್ಲ. ಇವ್ರಿಗೆ ಏನ್ ಜ್ಞಾನಿ ಇದೆ ಅಂತ ಹೇಳಿ ಸೊಳ್ಳೆ ಕಸೇ ಇರಲ್ಲಪ್ಪ. ಹಾಗೆ ಆಧ್ಯಾತ್ಮಿಕವೇ ಮುಂತಾದ ದುಃಖವು ಪ್ರಾಪ್ತವಾದಾಗ ಅನುದ್ವಿಗ್ನ ಅಂದ್ರೆ ಕ್ಷುಭಿತವಾಗದಂದ್ರೆ ಇದು ನೀರು ಕೊತ ಕುದಿಯತ್ತಲ್ಲ, ಗಲಬಡಿಸಿದಾಗ ಒಳಗೊಳ ಇದಾಗತ್ತಲ್ಲ, ಆ ರೀತಿ ಮನಸ್ಸು ಅಲ್ಲೋಲ ಕಲ್ಲೋಲವಾಗಲ್ಲ. ಮನಸ್ಸಾಗ ತಿಳಿಯಾಗ ನಿಂದು, ಯಾಕೆಂದ್ರೆ ಸತ್ಯ ಕಂಡ್ಕೊಂಡ್ಬಿಟ್ಟಿದ್ದಾನೆ. ಸತ್ಯದ ನೆಲೆ ಮೇಲೆ ನಿಂತವನಾದ್ರಿಂದ ಬಾಕಿ ಇದೆಲ್ಲವನ್ನೂ ಅವನು ಜ್ಞಾನದಿಂದ ಬಾಧೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಾಧೆ ಅಂದ್ರೆ ಹುಸಿ, ಸುಳ್ಳು ಎಲ್ಲ ಇಲ್ಯೂಷನ್, ತೋರಿಕೆ, ಭ್ರಾಂತಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ಅವನ ಮನಸ್ಸು ಏನ್ ಮಾಡಿದ್ರು ಕುಣಿದಾಡೋದಿಲ್ಲ, ಹರಿದಾಡೋದಿಲ್ಲ. ಇನ್ನು ಹೇಳಿದ್ರೆ ಮನಸ್ಸು ಕಿತ್ತಾಕ್ಬಿಟ್ಟಿದ್ದಾನೆ. ಮನಸ್ಸು ಇಲ್ಲೇ ಇಲ್ಲ, ಆತ್ಮನೇ ಮನಸ್ಸಾಗಿ ತೋರ್ತಿದ್ದಾನೆ. ಮನಸ್ಸಿಗೂ ಸ್ವತಃ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ಲ. ಮನಸ್ಸಿಗೆ ಅಸ್ತಿತ್ವ ಇಲ್ಲ, ಇಂದ್ರಿಯಕ್ಕೆ ದೇಹಕ್ಕಿಲ್ಲ, ಪ್ರಪಂಚಕ್ಕಿಲ್ಲ. ಇದೇ ಕುಣಿಯುತ್ತೆ. ಸತ್ಯತ್ವ ಅಸ್ತಿತ್ವ ಇದ್ರೆ ಓಡತ್ತೆ, ಕುಣಿಯತ್ತೆ ಅನ್ನೋದು. ಸತ್ಯತ್ವನ ಕಿತ್ತಾಕ್ಬಿಟ್ಟಿದ್ದಾನೆ. ಎಲ್ಲವೂ ಆತ್ಮನೇ, ರೇ ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಬ್ರಹ್ಮಮಯ ಅಂತ ಹೇಳಿ ಆ ರೀತಿ ಆ ಅನುಭವದಲ್ಲಿ ನೆಲೆ ನಿಂತವನಾದ್ರಿಂದ ಆ ಮಹಾತ್ಮನಿಗೆ ಪ್ರಕ್ಷೋಭ ಅಂದ್ರೆ ಗಲಿಬಿಲಿ ಆಗೋದು, ಗೊಂದಲವಾಗೋದು, ಅಲ್ಲೋಲ ಕಲ್ಲೋಲವಾಗೋದು. ಇದು ದುಃಖ ಪ್ರಾಪ್ತಿ ಆದಾಗ ಪ್ರಾಕೃತರಿಗೆ ಸಾಮಾನ್ಯರಿಗೆ ಆಗುತ್ತಲ್ಲ, ಇದು ಯಾವರಿಗೆ ಆಗುವುದಿಲ್ವೋ, ಯಾರ ಮನಸ್ಸಿಗೆ ಇದು ಆಗುವುದಿಲ್ವೋ ಆ ಈ ಮಹಾತ್ಮ ಅನುದ್ವಿಗ್ನ ಮನಾಹ, ಉದ್ವೇಗಗೊಳ್ಳದ ಮನಸ್ಸಿನವನೋ. ಉದ್ವೇಗ ಆಗುವುದೇ ಇಲ್ಲ, ಗುರು ಬಂದು ಓಡೋದು, ಭಯ ಆಗೋದು, ಇದಾಗುತ್ತೆ. ಇಲ್ಲಿ ಅಲ್ಪ ಆರಾಮ ಇರ್ತಾರೆ, ಬಂದ್ಬಿಟ್ರೆ ಈ ರಾತ್ರಿ ಕಾಲು ಬಿಟ್ಕೊಂಡು ಆರಾಮ ಇರ್ತಾರೆ. ಈಗ ತಥಾ ಸುಖೇಶು ಪ್ರಾಪ್ತೇಶು ವಿಗತಾ ಸ್ಪೃಹಾ ತೃಷ್ಣಾ ಯಸ್ಯ ಸಹ ಯಾವಾಸಿನಿವೋ ಅಂತ. ಹಾಗೆ ಸುಖ ಪ್ರಾಪ್ತವಾದಾಗ, ಸುಖ ಅಂದ್ರೆ ಪೂರ್ವಾಶ್ರಮದ ಮಗ ಬರ್ಲಿ, ಹೆಂಡತಿನೇ ಬರ್ಲಿ, ಅಥವಾ ದುಡ್ಡು ತಂದು ಕೊಡ್ಲಿ, ಅಥವಾ ಇನ್ನೇನೋ ಒಳ್ಳೊಳ್ಳೆ ಭಕ್ತಿ ಏನಕ್ಕೂ ಖುಷಿ ಆಗಲ್ಲ ನನಗೆ. ಯಾವ ಪಿಶಾಚಿ ಯಾಚಕ ಬಂದಪ್ಪ ಅಂತ ಪಿಶಾಚಿ ಬಂದ ನಮ್ಮ ಅಣ್ಣ ಆ ಹೆಂಡತಿ ದುಃಖ ಕಾಣೋದಿಲ್ಲ, ಏನು ಪಿಶಾಚಿ ಅನ್ಸ್ಬಿಡುತ್ತೆ. ಏನು ಯಾಕೆ ಬರ್ತಾರೆ ಬೇರಿದ್ರ ಅಂತ. ಸುಖ ಪ್ರಾಪ್ತ ಅಂದ್ರೆ ಅವನು ಸುಖ ಪ್ರಾಪ್ತಿ ಅಲ್ಲ, ಲೋಕದವರು ಸುಖವಾದದ್ದು ಇಂಥದ್ದು ಅಂತ ಅಂದ್ಕೊಂಡಿರೋ ವಸ್ತು ಸಿಕ್ಕಿದಾಗ ಅಂತ. ಅವನಿಗೆ ಸುಖ ದುಃಖ ವಿಭಾಗವೇ ಇಲ್ಲ, ಅವನಿಗೆಲ್ಲವೂ ಆತ್ಮನೇನು ಗೊತ್ತಾಗಿದೆ. ಹಾಗೆ ಸುಖ ಅಂತ ಲೋಕದವರು ಅಂದುಕೊಂಡ ಪದಾರ್ಥವು ಪ್ರಾಪ್ತವಾದಾಗ ಆದರೂ ಕೂಡ ಅವನ ಸ್ಪೃಹ, ಆಸೆ ಹೊರಟೋಗ್ಬಿಡಿದೆ. ಅವರಲ್ಲಿ ಅಂಟ್ಕೊಳ್ಳೋದೇ ಇಲ್ಲ. ಬಂದ್ಯಾ ಅಂತ ಸಂತೋಷ ಇಲ್ಲ, ಹೋದ ಬೇಜಾರಿಲ್ಲ, ಇದ್ದದಕ್ಕೆ ವ್ಯತ್ಯಾಸ ಇಲ್ಲ. ಕೆಲಸ ರೆಕಗ್ನೈಸ್ ಮಾಡಲ್ಲ, ಗೊತ್ತಾ? ತನ್ನ ಆತ್ಮಾರಾಮ ಇರ್ತಾನೆ, ಬಂದಿದ್ದು ಗೊತ್ತಾಗಲ್ಲ, ಇದ್ದಿದ್ದು ಗೊತ್ತ ಹೋಗುದು, ಸುಮ್ಮನೆ ಇರ್ತಾನೆ. ಅವನು ಬರ್ತಾರೆ, ಕೂತ್ಕೋತಾರೆ, ಹೋಗ್ತಾರೆ. ಅವನ ಬಂದಿದ್ದು ಯಾವಾಗ ಬಂದಿದ್ದ ಅಂತಾರೆ. ಚಂದ್ರಶೇಖರ ಭಾರಿ ಸ್ವಾಮಿ
ಅಷ್ಟೇ. ಅವ್ರಿಗೆ ಆತ್ಮ ಆರಾಮನಾಗಿರ್ತಾರೆ, ಪ್ರಪಂಚದ ಕಡೆ ದೃಷ್ಟಿ ಇಲ್ಲ. ಅದು ಕಲ್ಪನೆ ಗೊತ್ತು, ತೋರಿಕೆ ಇಲ್ಯೂಷನ್ ಗೊತ್ತು. ಯಾಕೆ ದೃಷ್ಟಿ ಕೊಡ್ತಾರೆ? ಸುಳ್ಳು ನಟಿಸ್ಕೊಂಡು ಹೋಗ್ತಾರೆ ಯಾರಾದ್ರು, ಸುಳ್ಳು ನೋಡೋದಪ್ಪ ಯಾರು. ಇವಾಗ ಹೇಗೆ ದೃಶ್ಯ ಕೊಡು, ನಹಿ ಅಗ್ನಿರಿವ ಇಂಧನ ದ್ಯಾಧಾನೆ ಸುಖಾನಿ ಅನುವರ್ಧತೆ ಸ ವಿಗತ ಸ್ಪೃಹ. ಯಜ್ಞೇಶ್ವರಿಗೆ ಕಟ್ಟಿಗೆ ಹಾಕಿದ್ರೆ ಉರಿತಾ ಇರುತ್ತೆ, ತೆಗೆದು ಹೆಚ್ಚೆಚ್ಚಾಗುತ್ತೆ. ಹಾಗೆ ಈತನಿಗೆ ಯಾವ ಸುಖ ಪದಾರ್ಥ, ಲೋಕದವರು ಸುಖ ಪದಾರ್ಥ ಅಂದ್ಕೊಂಡದ್ದು ಬಂದಾಗಲೂ ಇವನು ಹೆಚ್ಚೆಚ್ಚಾಗೋದು ಅಂದೂ ಇಲ್ಲ. ಅವನ ಸುಖಕ್ಕೆ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ. ಆತ್ಮಸ್ವರೂಪ ಹೆಚ್ಚು ಕಮ್ಮಿ ಇದ್ದದ. ಆತ್ಮಸ್ವರೂಪ ಸುಖ ಸ್ವರೂಪ. ಅಗ್ನಿಯಂತೆಯೇ, ಅಗ್ನಿಗೆ ಹೇಗೆ ಇಂಧನ ಆದಿ, ಕಟ್ಟಿಗೆ, ಪೆಟ್ರೋಲು, ಸೀಮೆ ಎಣ್ಣೆ ಹಾಕಿದ್ರೆ ಭೋಗ್ಗಂದು ಉಳಿತಾರ, ಹಾಗೆ ಇವನಿಗೆ ಮಕ್ಕಳು ಬಂದು ಮೊಮ್ಮಗ ಬಂದ ಖುಷಿ ಆಗೋದು ಆಗಲ್ಲ ಕಣ, ಸುತ್ತ ಆಗಲ್ಲ, ಬೆಳೆಯೋದಿಲ್ಲ, ಆನಂದ ಹೆಚ್ಚಾಗೋದು ಇಲ್ಲ ಅವನಿಗೆ. ಭೀತರಾಗ ಭಯಕ್ರೋಧ, ರಾಗಶ್ಚ ಭಯಂಚ ಕ್ರೋಧಶ್ಚ ಭೀತಾಃ ವಿಗತಾಃ ಯಸ್ಮಾತ್ ಸಹ ಭೀತರಾಗ ಭಯಕ್ರೋಧ. ಪಂಚಮಿ ಆಗಲ್ಲ ಅಂತ ಸಮಾಸ. ಭಾಷ್ಯಕಾರ ಮಾಡಿದ್ಮೇಲೆ ಆಗಲ್ಲ ಅನ್ನಕ್ಕಿಲ್ಲ. ರಾಗ ಅಂದ್ರೆ ವಿಷಯದಲ್ಲಿರ್ತಕ್ಕಂಥ ಪ್ರೀತಿ, ಭಯ ಅಂದ್ರೆ ಇಷ್ಟ ವಸ್ತು ಹೋಗುತ್ತಲ್ಲೋ ಅನ್ನೋ ಕಲ್ಪನೆಯಿಂದ ಆಗುವ ಮನಸ್ಸಿನ ಉದ್ವೇಗ. ಭಯ ಅಂದ್ರೆ ಏನೋ, ಇಷ್ಟವಾದ ವಸ್ತು ವಿಯೋಗವಾಗತ್ತೆ, ಇಷ್ಟವಾದ ದೇಹ, ಇಷ್ಟವಾದ ಬಂಗಾರ, ಇಷ್ಟವಾದ ಮಗ, ಇಷ್ಟವಾದ ಏನು ವಸ್ತು ಹೋಗುತ್ತೆ ಅನ್ನೋ ಕಲ್ಪನೆಯಿಂದ ಆಗುವ ಮಾನಸಿಕ ತೊಳಲಾಟ ಇದೆಯಲ್ಲ, ಅದೇ ಭಯ. ಕ್ರೋಧ, ಸಿಟ್ಟು, ಅನಿಷ್ಟವಾದದ್ದು ಬಂದಾಗ ಆಗುವ ಮನಸ್ಸಿನ ಒಂದು ಅಸಹನೆ ಕ್ರೋಧ. ಇದಿಷ್ಟು ಯಾವಾತನಿಂದ ಹೊರಟು ಹೋಗಿದೆಯೋ, ಯಾವನಿಗೆ ಹೋಗಿದೆಯೋ, ಯಾವಾತನಿಂದ ಹೋಗಿದೆಯೋ, ಯಸ್ಯವ ಯಸ್ಮಾತ ಯಸ್ಮಾತ್ ಅದೇ ಹೋಗ್ಬಿಟ್ಟಿದೆ ಅಂತ ಬಿಡುತ್ತೆ, ಅವುಗಳೇ ಹೊರಟು ಹೋಗ್ಬಿಟ್ಟಿದೆ ಅಂತ. ಮಾರಾಯ ನಂಗೆ ನಿಮ್ಮಲ್ಲಿ ಇರೋ ಜಾಗ ಇಲ್ಲ ಕಣಪ್ಪ ಅಂತ ಹೇಳಿ ಅವುಗಳೇ ಕೈ ಮುಗಿದು ಹೊರಟೋಗ್ಬಿಟ್ಟಿದೆ ಅಂತ. ರಾಗ ಭಯ ಕ್ರೋಧ, ಇದು ಹೀಗಿರ್ಬೇಕಪ್ಪ, ಎಂಥ ಆನಂದ ಇದೆ. ರಾಗದ್ವೇಷ ರಾಗ ಭಯ ಕ್ರೋಧಾದಿಗಳು ತಾವಾಗಿಯೇ ಕೈ ಮುಗಿದು ಹೊರಟೋಗ್ಬಿಟ್ಟಿದೆ ಅಂತೆ. ನಾವ್ ನಿಮ್ಮಲ್ಲಿ ಇರೋಕ್ಕಾಗಲ್ಲ, ನಿಮ್ಮಲ್ಲಿ ಇರೋ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಆ ಪರಮಾರ್ಥ ದರ್ಶನ ಸಂಪನ್ನ ಅವನು, ದರ್ಶನ ನಿಷ್ಠ ಇದ್ದಾನೆ, ಅವನಿಗೆ ಅಲ್ಲಿ ಅವುಗಳಿಗೆ ಅವಕಾಶ ಇಲ್ಲ. ಯಾವಾತನಿಗೋ ಹೀಗೋ ಅವನು ಭೀತರಾಗ ಭಯ ಕ್ರೋಧನು. ಅವನನ್ನ ಸ್ಥಿತಧೀಹಿ ಸ್ಥಿತಪ್ರಜ್ಞ ಮುನಿ ಸನ್ಯಾಸಿ ತದಾ ಉಚ್ಯತೆ. ಅವನ ಸ್ಥಿತಪ್ರಜ್ಞ ಸನ್ಯಾಸಿ ಎಂಬುದಾಗಿ ಆಗ ಹೇಳ್ತಾರಂತೆ. ಅಂದ್ರೆ ಇದು ಸಾಧಕರಾಗಿರೋ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ರಾಗ ಭಯ ಕ್ರೋಧಕ್ಕೆ ಒಳಗಾಗಬಾರ್ದು, ಆಮೇಲೆ ಆಧ್ಯಾತ್ಮ ದುಃಖಕ್ಕೆ ವಿಕಾರಗೊಳ್ಳಬಾರ್ದು, ಸುಖ ಬಂದಾಗಲೂ ಹಿಗ್ಗಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ರಾಗ ಭಯ ಕ್ರೋಧಾದಿಗಳು ವಿಚಲಿತ ಆಗಿರ್ಬೇಕು. ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ 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 ಕಾಲಾನುಕಾಲಕ್ಕೆ ಇದು ನಮ್ಗೆ ಜಿತವಾಗತ್ತೆ. ಜ್ಞಾನಿಗೆ ಇದು ಸಹಜ, ನಾವು ಇದನ್ನ ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಮಾಡ್ಕೊಂಡು ನಾವು ಜ್ಞಾನಿಗಳು ಆಗ್ತೀವಿ ಕಾಲಕ್ರಮೇಣ. ಇದೆಲ್ಲ ಬಿಟ್ಕೊಂಡ್ಮೇಲೆ ಜ್ಞಾನ ಆಗುತ್ತೆ ಹೊರತು ಇದೆಲ್ಲ ಜ್ಞಾನ ಆದ್ಮೇಲೆ ಹೋಗುತ್ತೆ ಅಂತ ಹೇಳಿ ಮುಂಚೆ ಜ್ಞಾನ ಆಗ್ಬಿಡ್ಲಿ ಆಮೇಲೆ ಹೋಗುತ್ತೆ ಅಂತಂದ್ರೆ ಹಂಗಾಗಲ್ಲ. ಇವೆಲ್ಲ ಹೋದ್ಮೇಲೆ ಜ್ಞಾನ ಆಗೋದು. ಇದನ್ನೆಲ್ಲ ಬಿಟ್ಕೋಬೇಕು ಮುಂಚೆ. ಸಾಧಕರಾಗಿರೋ ನಾವು ಇವುಗಳನ್ನೆಲ್ಲ ದೂರವಾದಷ್ಟು ತತ್ವಜ್ಞಾನವಾಗುವುದಕ್ಕೆ ನಾವು ಹತ್ತಿರವಾಗ್ತೀವಿ. ತತ್ವಜ್ಞಾನವಾಗುತ್ತಲೇ ಪರ್ಮನೆಂಟ್ ಬಿಟ್ಟು ಹೋಗುತ್ತೆ. ಮುಂಚೆ ಪ್ರಯತ್ನ ಪೂರ್ವಕವಾಗಿ ಎಷ್ಟೋ ಮಟ್ಟಿಗೆ 70% 80% ಬಿಟ್ಟಿರ್ತಾರೆ. ತತ್ವಜ್ಞಾನ ಆಯ್ತು ಅಂದ್ರೆ 100% ಹೊರಟೋಗ್ಬಿಡುತ್ತೆ, ಇರೋದೇ ಇಲ್ಲ. ಹಾಗಾಗಿ ಸಾಧಕನಾಗಿರೋ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಪ್ರತಿನಿತ್ಯ. ಇದನ್ನ ಇಂಥ ಸಂದರ್ಭ ಬಂದಾಗಲೆಲ್ಲ ವಿವೇಕಾತ ತಂದ್ಕೊಂಡು ಹಿಡ್ಕೋಬೇಕು. ಭಯ ಆದಾಗ ಇದಾಗಲ್ಲ ಹೇಳ್ಬೇಕು. ಯಸ್ ಸರ್ವತ್ರಾನಭಿಸ್ನೇಹ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಕೈ ಬಿಡು. ಸರ್ವತ್ರ ಅನಭಿಸ್ನೇಹ ತತ್
ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ಅಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತತ್ತತ್ ವೀಪ್ಸದು ಅದರನ್ನ ಅಂತ. ಯಾಕೆ ಬಿಡ ಮುಟ್ಬೇಡ. ಅದ ಶ್ಲೋಕ ಅರ್ಥ ಆಯ್ತಾ? ಯಾವಾತನೋ ಯಹಾನ ಯಾವ ಜ್ಞಾನಿಯು ಸರ್ವತ್ರ ಅಂದ್ರು. ಸರ್ವತ್ರ ಶಬ್ದಕ್ಕೆ ಅರ್ಥ ಯಾವ್ಯಾವುಗಳಿಂದ ಆ ಸ್ನೇಹ ಉಂಟಾಗೋಕ್ಕೆ ನಿಮಿತ್ತ ಇದೆಯೋ ಆ ಎಲ್ಲದರಿಂದ ಅನುಭವ ಮಾಡ್ತಿದ್ದ. ಗುರುಗಳೇ ಪ್ರೊನೌನ್ಸಿಯೇಷನ್ ಸ್ವಲ್ಪ ಹೇಳ್ಕೊಡಿ. ಸರ್ವತ್ರಾಣಿ ಬಿಸ್ನೆ ಹಸ್ತ್. ಯಸ್ ಸರ್ವತ್ರ ಅನಭಿಸ್ನೇಹ ಯಸ್ ಸರ್ವಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ. ತಗ ಒತ್ತಿದೆಯಲ್ವಾ, ಸೊ ತತ್ತತ್ ಅನ್ಬೇಕಾ? ಹಂಗನ್ಬೇಕಾ? ಹೌದು, ತತ್ತತ್ ಪ್ರಾಪ್ಯ ಶುಭಾಶುಭಂ. ಯಸ್ ಸರ್ವತ್ರ ಅನಭಿಸ್ನೇಹ. ಸ್ನೇಹ ಅಂದ್ರೆ ಪ್ರೀತಿ, ಅನುರಾಗ, ಆಸಕ್ತಿ, ಅಂಟು. ಸರ್ವತ್ರ ಅನಭಿಸ್ನೇಹ ಅಂದ್ರೆ ಯಾವುದಲ್ಲೂ ಅಂಟ್ಕೊಳ್ಳಲ್ಲ, ಯಾರಲ್ಲೂ ಪ್ರೀತಿ ಇಲ್ಲ, ಯಾರಲ್ಲೂ ಅಭಿಮಾನ ಇಲ್ಲ, ಒಂದು ಆಸಕ್ತಿ ಇಲ್ಲ. ತತ್ತ ಪ್ರಾಪ್ಯನ ತತ್ತತ್ಕಾಲ ಅನದ್ ಪ್ರಾಪ್ತಿಗ ಅನ್ನ ಬರ್ಬೋದು, ನೆಂಟರು ಇಷ್ಟ ಬರ್ಬೋದು, ಪೂರ್ವಾಶ್ರ ಗೆಳೆಯರು ಬರ್ಬೋದು, ಇನ್ನೇನೋ ಇಷ್ಟವಾದ ವಸ್ತು ತಂದ್ಕೊಂಡು ಕೊಡ್ಬಹುದು. ಅವರಿಗೆ ಒಳ್ಳೆ ಪುಸ್ತಕನೋ, ಒಳ್ಳೆ ವಾಚೋ, ಗಡಿಯಾರವೋ, ಅಥವಾ ಇನ್ನೇನೋ ಮೊಬೈಲೋ ತಂದು ಕೊಟ್ರು ಏನಕ್ಕೂ ಅವನಿಗೆ ಇದೆ ಸಂತೋಷವೇ ಆಗಲ್ಲ. ಸರ್ವತ್ರ ಅಂದ್ರೆ ಸರ್ವಸ್ವಿನ್ ವಸ್ತುನಿ, ಸರ್ವತ್ರ ವಸ್ತು. ದೇಹ ಬದುಕೊಂಡು ಬೇಕಾಗಿರ್ತಕ್ಕಂಥ ಪದಾರ್ಥಗಳಲ್ಲೂ ಅಭಿಸ್ನೇಹ ವರ್ಜಿತ, ಅಭಿಮುಖವಾದ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೇಮ ಪ್ರೀತಿ ಇದೆಯಲ್ಲ ಅದನ್ನು ಬಿಟ್ಕೊಂಡವನಾಗಿ ಅದನ್ನು ಪಾಲ್ಕೊಂಡಾಗ್ಲು ಶುಭವಾದದ್ದಾಗಿರ್ಬೋದು, ಅಶುಭವಾದದ್ದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಒಳ್ಳೆಯದಲ್ಲಿ ಸಂತೋಷವಿಲ್ಲ, ಕೆಟ್ಟದಲ್ಲಿ ದ್ವೇಷವೂ ಇಲ್ಲ. ನಾ ಅಭಿನಂದತಿಯಿಂದ ಅಭಿನಂದನೆ ಇದು ಮತ್ತೆ ಬರ್ತಾ ಇರ್ಲಪ್ಪ, ಈ ತರ ಆಗ್ತಾ ಇರ್ಲಪ್ಪ ಅಂತ ಅದ್ರ ಬಗ್ಗೆ ಸಂತೋಷ ಪಡೋದು ಅಭಿನಂದನ, ಅದೂ ಇಲ್ಲ. ನಾ ದ್ವೇಷ್ಟಿ, ಅಯ್ಯೋ ಬಂದ್ಬಿಡ್ತದೆ ದರಿದ್ರ ಆಗ್ಬಿಡ್ತಲ್ಲಪ್ಪ ಅಂತ ಹಲ್ಕಸ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ ಅದನ್ನು ಮಾಡಲ್ಲ. ಬೇಜಾರು ಮಾಡ್ಕೊಳ್ಳಲ್ಲ, ಕೋಪಾನು ಮಾಡ್ಕೊಳ್ಳಲ್ಲ, ಸಂತೋಷ ಪಟ್ಕೊಡಲ್ಲ. ಈ ರೀತಿ ಯಾರ ಪ್ರಜ್ಞೆ ಹೀಗೆ ನೆಲೆ ನಿಂತಿದೆಯೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವನ ಪ್ರಜ್ಞೆ ನೆಲೆ ನಿಂತಿದೆ, ಪೂರ್ತಿ ಸೆಟ್ಲಾಗಿದೆ, ಅವನಿಗೇನು ಆಗೋದಿಲ್ಲ ಅಂತ. ಚಿಂಚಾಯ ಮುನಿ ಸರ್ವತ್ರ ದೇಹ ಜೀವನಾದಿಷ್ವಪೇ ಅನಭಿಸ್ನೇಹ ಅಭಿಸ್ನೇಹ ವರ್ಜಿತ ತತ್ತತ್ ಪ್ರಾಪ್ಯ ಶುಭಾಶುಭಂ ತತ್ತತ್ ಶುಭಂ ಅಶುಭಂ ವಾ ಪ್ರಾಪ್ಯ ಲಬ್ಧ್ವಾ ನ ಅಭಿನಂದತಿ ನ ದ್ವೇಷ್ಟಿ. ಕಿಂಚ ಮತ್ತು ಏನಪ್ಪ ಅಂದ್ರೆ ಯಾವ ಮುನಿಯೋ ಸರ್ವತ್ರ ಎಲ್ಲದರಲ್ಲೂ ಅಂದ್ರೆ ದೇಹ ಜೀವನಾದಿ, ದೇಹ ಬದುಕೊಂಡು ಬೇಕೇ ಬೇಕಾಗುತ್ತೆ. ಬಟ್ಟೆ, ಆಹಾರ, ಕೆಲವು ವಸತಿ ಬೇಕೇ ಬೇಕು. ಇಂಥ ಪದಾರ್ಥಗಳ ವಿಷಯದಲ್ಲೂ ಇವುಗಳ ವಿಷಯದಲ್ಲೂ ಅಭಿಸ್ನೇಹ ಅಂದ್ರೆ ಅಂಟ್ಕೊಳ್ಳೋದು, ಅಭಿಮುಖವಾದ ಸ್ನೇಹ ಅಂದ್ರೆ ಪ್ರೀತಿ. ಅಂದ್ರೆ ದೇಹವೇ ಬದುಕಬೇಕು ಅನ್ನೋದ್ರಲ್ಲೂ ಆಸಕ್ತಿ ಇಲ್ಲ ಅಂತ. ಈ ದೇಹ ಜೀವಿತ ಮರಣವ ಗೃಹನ್ನ ಕುರ್ವೀತ ಇದೆಯಲ್ಲ, ದೇಹ ಬದುಕೊಂಡಿರ್ಬೇಕು ಅನ್ನೋ ಬಗ್ಗೆನೂ ಏನು. ಆಮೇಲೆ ಅವನ ಪ್ರಕಾರ ದೇಹವೇ, ಈ ಎಚ್ಚರದ ದೇಹವು ತೋರಿಕೆ, ಕಾಲ್ಪನಿಕ ದೇಹ ಬದುಕೊಂಡಿರ್ಬೇಕು ಅಂತ ಬಯಸ್ತಾ ಇದ್ರೆ ಅರ್ಥ ಏನೋ? ಹಗ್ಗದ ಹಾವು ತುಂಬಾ ದಿವಸ ಹಾಗೆ ಇರಬೇಕು, ಹೊಸ ಸಾಯಬೇಕು. ಕಪ್ಪೆ ಚಿಪ್ಪೆ ಬೆಳ್ಳಿ ತುಂಬಾ ದಿವಸ ಇರಬೇಕು ಅಂತ ಬಯಸ್ತೀವ? ಕಪ್ಪೆ ಚಿಪ್ಪೆ ಬೆಳ್ಳಿಯೂ ಸುಳ್ಳು, ಹಗ್ಗದ ಹಾವು ಸುಳ್ಳು. ಅದಿರ್ಬೇಕು ಹೋಗ್ಬೇಕು ಅಂತ ಅರ್ಥ ಏನಪ್ಪ? ಆಗುತ್ತೆ ಅಂತ ಕಲ್ಪಿಸ್ಕೊಂಡಾಗ ಅದಿರ್ಬೇಕು ಅನ್ನುವಂಥ ಬಯಕೆ ಬರುತ್ತೆ. ತೋರಿಕೆ, ಇಲ್ಯೂಷನ್ ಅಂತ ಅಂದ್ಕೊಂಡಾಗ ದೇಹದ ವಿಷಯದಲ್ಲಿಯೇ ಅವನಿಗೆ ಇದಿಲ್ಲ, ಅಭಿಮಾನ ಇಲ್ಲ. ಯಾಂತ ಯದ್ಯಥ ಪ್ರಯೋಗ್ಯ ಆಚರಣೆ ಯುಕ್ತ ಅಂತ ಅದನ್ನೊಂದು ಐನಿಲ್ವೈನಿ ತುಮಿಕೆ ಮದಾಬದೊಂದು. ಇದು ಒಂದು ಗಾಡಿಯೋ ಕುದುರೆನೋ ಎತ್ತೋ ದಿನಾ ಗಾಡಿ ಹೂಡಿ ಗದ್ದೆಗೆ ಹೋಗಿ ತೋಟ ಜಮೀನು ಹೋಗ್ತಾ ಇದ್ದೆ, ಹೂಡಿಕೊಳ್ಳೆ ಅದು ಹೊಲಕ್ಕೆ ಹೋಗುತ್ತೆ, ಸಂಜೆ ಹೂಡಿಕೊಳ್ಳೆ ಮನೆಗೆ ಹತ್ತುತ್ತೆ. ಹಾಗೆ ಈ ದೇಹ ಒಂದು ಪ್ರಾದೋಷ ಬಂದಿರುತ್ತಲ್ಲ, ಮುಗಿಯುವವರೆಗೂ ಯಾವುದೋ ಒಂದು ವ್ಯವಸ್ಥಿತ ಮಾಡ್ತಾ ಇರುತ್ತೆ. ಆ ಪ್ರಾರ್ಧ ಮುಗಿದುಕೊಳ್ಳೇನೆ ತಾನೇ ಯಾವತ್ತೂ ಬಿದ್ದೋಗುತ್ತೆ. ದೇಹ ಬಿದ್ದೋದ್ರೆ ಸಂತೋಷವೂ ಇಲ್ಲ, ಇದ್ದದ್ದು ದುಃಖ ಇಲ್ಲ, ಇದ್ದದ್ದು ದುಃಖ ಇಲ್ಲ, ಹೋಗೋ ಸಂತೋಷವೂ ಇಲ್ಲ.
ಎರಡೂ ಇದೆ ಅವನಿಗೆ. ದೇಹ ಬದುಕೊಂಡಿರ್ಬೇಕು ಅನ್ನೋ ವಿಷಯದಲ್ಲೂ ಕೂಡ ಸ್ನೇಹವನ್ನು ಬಿಟ್ಟವನಾಗಿ ಅಭಿಸ್ನೇಹ ವರ್ಜಿತನಾಗಿ ಅದನ್ನ ಪಡೆದು ಶುಭವೋ ಅಶುಭವೋ ಯಾವುದೋ ಒಂದು ಅದನ್ನು ಪಡೆದು ಅಶುಭವನ್ನು ಪಡ್ಕೊಂಡು ನಾ ಅಭಿನಂದತಿ ನ ದ್ವೇಷ್ಟಿ. ಖುಷಿಯೂ ಪಡೋದಿಲ್ಲ, ದ್ವೇಷವೂ ಪಡೋದಿಲ್ಲ, ಏನು ಮಾಡಬಹುದು. ಶುಭಂ ಪ್ರಾಪ್ಯ ನ ತುಷ್ಯತಿ ನ ಹರ್ಷ್ಯತಿ ಅಶುಭಂ ಪ್ರಾಪ್ಯ ನ ದ್ವೇಷ್ಟಿ ಇತ್ಯರ್ಥ. ಅಜ್ಞರಿಗಿರೋ ಸ್ವಭಾವ ಅವನಿಗಿಲ್ಲ ಅಂತ. ಅಜ್ಞರು ಶುಭವಾದದ್ದನ್ನು ಪಡ್ಕೊಂಡ್ರೆ ಖುಷಿ ಪಡ್ತಾರೆ, ಅಶುಭ ಪಡ್ರೆ ದುಃಖ ಪಡ್ತಾರೆ. ಹಾಗ ಅವನಿಗೆ ಆಗೋಲ್ಲ. ಕರೋನಾ ಬಂದು ಬಂದು ಎಲ್ಲೇ ಇರುತ್ತೆ ಹೋಗುತ್ತೆ, ದೇಹಕ್ಕೆ ಅಥವಾ ಇನ್ನೇನೋ ಮಕ್ಕಳು ಹೋದ್ರು, ಇನ್ಯಾರೋ ಹೋದ್ರು, ಇನ್ನೇನೋ ಬಂದ್ರು, ಯಾವುದಕ್ಕೂ ಜಗಲ್ಲ. ಅದು ವಿವೇಕ ಬಲವಾಗಿ ಪರಮಾರ್ಥ ದರ್ಶನದಲ್ಲಿ ಒಂದು ಊರಿಕೊಂಡಾಗ ಲೌಕಿಕದ ಬಗ್ಗೆ ಇದೇ ಇರಲ್ಲ, ಅವನಿಗೆ ಗಮನವೇ ಇರಲ್ಲ, ಅದ್ರಲ್ಲಿ ಮನಸ್ಸೇ ಇರಲ್ಲ. ಹಾಗಾಗಿ ಅದರಿಂದ ಏರ್ಪೇರಾಗಲ್ಲ. ದಾಶಿ ಬ್ರಹ್ಮೇಂದ್ರಿಗೆ ಕಡ್ಬಿಟ್ಟು ಮುಸಲ್ಮಾನ ಕೈಯನ್ನ ವ್ಯತ್ಯಾಸ ಆಗಿಲ್ಲಂತೆ, ಕಡ್ಬಿಟ್ಟಿದೆ ಅಂತ. ಯಾರೋ ಹೀಗಂದು ಮತ್ತೆ ಹೋಯ್ತು ಅಂತ ಆಸೆ ಆಯ್ತು ಅಂತ ಆ ವಿಷಯ ಬೇರೆ. ತಸ್ಯೇವಂ ಹರ್ಷ ವಿಷಾದ ವರ್ಜಿತಸ್ಯ ವಿವೇಕಜ ಪ್ರಜ್ಞಾ ಪ್ರತಿಷ್ಠಿತಾ ಭವತಿ. ಮುಳ್ಳು ಯಾಕೆ ಏನಾಗುತ್ತೆ ಅಲ್ಲ, ಬಚ್ಚ ಅಗ್ನಿ ಕಿತ್ಕೊಂಡು ಶುಭವಾದದ್ದನ್ನ ಪಡೆದು ನತ್ತು ಸಂತೋಷ ಪಡೋದಿಲ್ಲ, ಅಶುಭವನ್ನು ಪಡೆದು ದ್ವೇಷ ಪಡೋದಿಲ್ಲ. ಹೀಗೆ ಹರ್ಷ ವಿಷಾದ ವರ್ಜಿತ, ಸಂತೋಷವನ್ನು ದುಃಖವನ್ನು ಬಿಟ್ಕೊಂಡು ಈ ರೀತಿ ಇದ್ಕೊಂಡಂತ ಅವನಿಗೆ ಆ ವಿವೇಕದಿಂದ ಉಂಟಾದ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ಹಾಗೆ ನಿಂತು ಬೆಳತದೆ. ಅದು ಪ್ರಜ್ಞೆಯೂ ಪ್ರಜ್ಞಾವಂತನಾಗೋದು ಆತ್ಮ ಮೂರಲ್ಲ ಅವನಿಗೆ. ಅದು ಪ್ರಜ್ಞಪ್ತಿ ಸ್ವರೂಪನಾದ ಆತ್ಮನಲ್ಲಿ ಸೆಟ್ಲ್ ಆಗ್ಬಿಟ್ಟು ಅಲ್ಲೇ ಇದ್ದು ಬಿಡ್ತಾನೆ, ಅದೇ ಸ್ವರೂಪ ಆಗ್ಬಿಡುತ್ತೆ, ಸ್ವಭಾವ ಬಿಡುತ್ತೆ ಅವನಿಗೆ. ಆತ್ಮ ವ್ಯತಿರಿಕ್ತವಾಗಿ ಮನಸ್ಸು ಬುದ್ಧಿ ಆಗಲಿ ಪ್ರಪಂಚವಾಗಲಿ ಈ ಲೌಕಿಕ ವೈದಿಕ ವ್ಯವಹಾರವಾಗಿ ಯಾವುದು ತೋರೋದೇ ಇಲ್ಲ. ಆತ್ಮ ಮಾತ್ರ ಸೆಟ್ಲ್ ಆಗ್ಬಿಟ್ಟಿರ್ತಾರಲ್ಲ, ಆ ನಿರಂತರವಾಗಿ ಆತ್ಮನೇ ಕಾಣ್ತಾ ಇರುವ ಆತನಿಗೆ ಕಾಣೋದು ಅದು ಕ್ರಿಯೆ ಅಲ್ಲ, ಅದು ಕಾಣೋದು ಒಂದು ಪ್ರಯತ್ನ ಅಲ್ಲ, ಅದು ಸಹಜ, ಅದು ಸ್ವಭಾವ. ಆತ್ಮ ಮಾತ್ರನಾಗಿ ಸೆಟ್ಲ್ ಆಗಿ ಆತ್ಮ ಅದೃಷ್ಟ ಆತ್ಮರೂಪದಲ್ಲೇ ಇದ್ಕೊಂಡು ಇರ್ತಂತ ಅವನ ಪ್ರಜ್ಞೆ ಯಾವಾಗಲೂ ಏರ್ಪೇರಾಗಲ್ಲ. ಅನುಪಮ ಇದು ಸಮಾಧಿಯಲ್ಲಿ ಸ್ಟೇಜಸ್ ಇರುತ್ತೆ ಅಂತಾರಲ್ಲ ಗುರುಗಳೇ, ಏನೋ 7 ಸ್ಟೇಜಸ್ ಇರುತ್ತೆ ಅಂತಾರೆ, ಅದು ಒಂದ್ ಫೈನಲ್ ಸ್ಟೇಜ್ ಅನ್ಸುತ್ತೆ ಅಲ್ವಾ? ಈ ಮನಸ್ಸು ಲಯವಾಗಲ್ಲ, ಮನಸ್ಸು ಇರುತ್ತೆ. ಈ ಪಾತಂಜಲಿ ಯೋಗಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ಒಪ್ಕೊಂಡೆ, ಪಾತಂಜಲಿ ಯೋಗ ಅಲ್ಲ ಅಂತ ಒಪ್ಕೊಂಡೆ. ಆದ್ರೆ ಅದ್ರಲ್ಲೂ ಇದು ವೇದಾಂತಿಕ್ ಇದ್ರಲ್ಲೂ ಫಸ್ಟ್ ಸವಿಕಲ್ಪ, ಆಮೇಲೆ ನಿರ್ವಿಕಲ್ಪ, ಆಮೇಲೆ ಅದ್ರಲ್ಲೇ 7 ಸ್ಟೇಜಸ್ ಏನೋ ಅಂತ ಓದಿರೋದು ನಾನು ಅಲ್ವಾ? ಎಲ್ಲಾ ಸ್ಟೇಜು ಇವ್ರದ್ದು ಪಾತಂಜಲಿ ಯೋಗದ್ದು. ಇಲ್ಲಿ ಸತ್ಯ ಕಂಡ್ಕೊಂಡಿದ್ದಾನೆ, ಸತ್ಯದಲ್ಲಿ ನಿಂತಿದ್ದಾನೆ ಅಷ್ಟೇ. ಹಾಗಾಗಿ ಮನಸ್ಸು ಅನ್ನೋದು ಅವನ ಕಡೆಯಿಂದ ಬಾಧಿತವಾಗಿ ಆತ್ಮನೇ ಮನಸ್ಸಾಗ್ತು ಹೊರತು ಆತ್ಮ ಮಾತ್ರ ಇರ್ತಾರೆ. ಇದು ಸವಿಕಲ್ಪದ 2 ವಿಭಾಗ, ವ್ಯತ್ಯಾಸ ಇಲ್ಲ ಅವನಿಗೆ. ಸವಿಕಲ್ಪಕ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅನ್ನೋದಲ್ಲ ಅವನಿಗೆ, ಅದು ವಿಶೇಷ ಬರಲ್ಲ. ಯಾವಾಗ ನಿರ್ವಿಕಲ್ಪ ಆತ್ಮನಲ್ಲೇ ಇದ್ದು ವ್ಯವಹಾರ ದೃಷ್ಟಿಯಿಂದ ವ್ಯವಹಾರ ಬಂದಂತೆ ಕಂಡ್ರು ಅವನಿಗೆ ಆತ್ಮಸ್ವರೂಪ ಮರೆಯಾಗಿರಲ್ಲ. ನಮ್ ಜೊತೆಲಿ ಮಾತಾಡಿದ್ರು, ಪ್ರಪಂಚ ನೋಡಿದ್ರು, ತನ್ನ ಸ್ವರೂಪ ಮರೆಯ ತಾನೇ ಆದ್ರಿಂದ. ವ್ಯವಹಾರ ದೃಷ್ಟಿಗೆ ಬಂದಾಗ ಅವನಿಗೆ ಈಗೋ ಅಂತಾರಲ್ಲ, ನಾನು ಅಂತ ಅದು ಈಗೋ ಇರುತ್ತಲ್ಲ, ಈಗೋ ಬರ್ಬೇಕು ವಾಪಸ್. ಈಗೋ ಇಲ್ದೇ ಇದ್ರೆ ಫಂಕ್ಷನ್ ಮಾಡಕ್ ಹೆಂಗ ಮಾಡ್ತಾನೆ, ಮಾಡಕ್ ಆಗಲ್ಲ ಅಲ್ವಾ? ನಿಮ್ ಕಡೆಯಿಂದ ಫಂಕ್ಷನ್ ಹೊರತು ಅವನ ಕಡೆ ಫಂಕ್ಷನ್ ಮಾಡ್ತಾನೆ ಇರಲ್ಲ. ಅವನು ಫಂಕ್ಷನ್ ನೀವು ನೋಡೋದೇ ಹೊರತು ಅವನ ಅನುಭವ ದೃಷ್ಟಿಯಲ್ಲಿ ಆ ನಾನು ಒಂದು ಕಿತ್ತೋಗ್ಬಿಟ್ಟಿದೆ, ನಾನು ಬಾಧೆ ಆಗ್ಬಿಟ್ಟಿದೆ, ನಾನು ಒಂದು ಇಲ್ವೇ ಇಲ್ಲ, ನಾನು ಒಂದು ಅಳಿಸೋಗ್ಬಿಟ್ಟಿದೆ. ಉಪಾಧಿ ದೃಷ್ಟಿಯಿಂದಾನು ಇರಲ್ವಾ? ಉಪಾಧಿ ದೃಷ್ಟಿಯಿಂದ ಇರುತ್ತೆ. ನೀವು ನೋಡುವರ ಕಡೆಯಿಂದ ಒಪ್ಕೊಂಡು ಹೇಳ್ಬೇಕೇ ಹೊರತು ಅವನ ಕಡೆಗೆ ಉಪಾಧಿಗಳು ಪ್ರಪಂಚ, ಉಪಾಧಿಗೆ ಉಪಹಿತನಾದ ಆತ್ಮ 3 ತ್ರಿಪುಟಿ ಇಲ್ಲಮ್ಮ, ಇರೋದೆಲ್ಲ ತ್ರಿಪುಟಿ ಇಲ್ಲ. ಗೊತ್ತಾಯ್ತು, ಫಂಕ್ಷನಿಂಗ್ ಬೇಕಾಗುತ್ತಲ್ಲ ಗುರುಗಳೇ. ಅವನ್ ಮತ್ತೆ ಅವರು ಅನ್ಬೇಕು, ಅವನು ಅನ್ಬಾರ್ದನ. ಅವ್ರ ಲೋಕದಲ್ಲಿ ಫಂಕ್ಷನ್ ಮಾಡ್ ಹೆಂಗ್ ಈ ಲೋಕದಲ್ಲಿ ಇರ್ಬೇಕು, ವ್ಯವಹಾರ ಮಾಡ್ಲೇಬೇಕು ಗುರುಗಳೇ ಅಲ್ವಾ? ಈ ಲೋಕವೇ ಇಲ್ವಲ್ಲ ಅವನಿಗೆ, ಈ ಲೋಕ ಅನ್ನೋದೇ ಬಾಯಿದಾಗಿದೆಯಲ್ಲ. ಹಸ್ವೆ ಆದಾಗ ಲೋಕ ನೆನ್ಪರಲ್ವಾ? ಲೋಕ ಬರ್ತದೆ. ನಿಮ್ ಕಡೆಯಿಂದ ನೀವು ಹೇಳ್ಕೊಂಡು ಒಪ್ಪಬೇಕು, ಹೇಳ್ಬೇಕು. ಅವನಿಗೆ ಈ ಲೋಕದ ಜನರು, ನಾನು ಬರ್ಬೇಕು, ಕೆಲಸ ಮಾಡ್ಬೇಕು ಆ ಇದೇ ಭಾಗ ಇಲ್ಲ.
ನೋಡಿ ನಮ್ಮ ದೃಷ್ಟಿ ಒಪ್ಕೊಂಡು ಅವನು ಊಟಕ್ಕೆ ಬರ್ತಾನೆ, ಅವನು ಊಟ ಮಾಡ್ತಾನೆ, ಅವನು ಮಾಡ್ತಾನೆ ಅನ್ಕೋಬೇಕೆ ಹೊರತು ಅವನ ಅನುಭವ ಕಡೆಯಿಂದ ನಾನು ಉಳ್ದೇ ಇಲ್ಲ ಅವನಲ್ಲಿ, ನಾನು ಉಳ್ದೇ ಅಳಿಸೋಗ್ಬಿಟ್ಟಿದೆ. ಅವನಿಗೆ ಕ್ರಿಯಾಕಾರಕ ಫಲವೇ ಇಲ್ಲ, ದ್ವೈತ ಬುದ್ಧಿಯೇ ಇಲ್ಲ, ಎಲ್ಲವೂ ಬಾಧಿತವಾಗ್ಬಿಟ್ಟಿದೆ. ಅವನ ದೃಷ್ಟಿಯಿಂದ ಸವಿಕಲ್ಪಕ ನಿರ್ವಿಕಲ್ಪ ಪ್ರಶ್ನೆಯೇ ಇಲ್ಲ, ಯಾವಾಗೋ ಆತ್ಮಸ್ವರೂಪ ಮಾತ್ರವೇ ಇರ್ತಾನೆ. ಈ ಹೇಳ್ದಂಗೆ ವ್ಯವಹಾರ ದೃಷ್ಟಿಯಿಂದ ಇಟ್ಕೊಂಡ್ರೆ ಅವನು ತಗೊಳ್ತಾನೆ ಅನ್ಬೇಕು. ತತ್ಕಾಲ ನಾನು ಅದನ್ನು ತಗೊಳ್ತಾನೆ, ಒಪ್ಕೊಳ್ತಾನೆ, ಅಕ್ಸೆಪ್ಟ್ ಮಾಡ್ಕೊಳ್ತಾನೆ, ವ್ಯವಹಾರವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಅಕ್ಸೆಪ್ಟ್ ಮಾಡ್ಕೊಂಡು ಹೇಗೆ ನೀವು ನಿಮ್ಮ ಮೊಮ್ಮಗಳ ಜೊತೆಯಲ್ಲಿ ಆಟ ಆಡಿದ್ರೆ, ಒಂದು ಅಮ್ಮ ಆಟ ಆಡಿದ್ರೆ ಮೊಮ್ಮಗಳ ಜೊತೆಲಿ ಅಮ್ಮ ಆಟ ಆಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವಳಿಗೋಸ್ಕರ ಆಟ ಆಡ್ತಾ ಇದ್ದೀನಿ ನಿಮ್ಗೆ ಸತ್ಯ ಗೊತ್ತಿರುತ್ತೆ. ನೀವೇನು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರೋಲ್ಲ. ನಿಮ್ಗೆ ಇನ್ವಾಲ್ವ್ಮೆಂಟ್ ಇಲ್ಲದೆ ನೀವು ಆಟ ಆಡೋದಿಲ್ಲಿ, ಅದು ಸತ್ಯತ್ವ ಬುದ್ಧಿಯಿಂದ ಆಡೋದಿಲ್ಲಿ. ಆ ರೀತಿ ಜ್ಞಾನಿಗೆ ಯಾವ ಒಂದು ದ್ವೈತವೂ ನಿಜವಾಗಿ ಸತ್ಯ ಕಾಣೋದೇ ಇಲ್ಲ. ನಮಗೆ ಆತ್ಮ ವ್ಯತಿರಿಕ್ತವಾಗಿ ಏನು ತೋರೋದೇ ಇಲ್ಲ, ಇರೋದೇ ಇಲ್ಲ. ಅದು ಜ್ಞಾನಿಗೆ ಒಂದು ಜನಾಂಗ ಅಲ್ಲ, ಯಾರಿಗೂ ಇಲ್ಲ. ನಾವು ಇದೆ ಅಂದ್ಕೊಂಡ್ರೆ ನಾವು ದಡ್ರು ಅಜ್ಞರು ನಮ್ಮನ್ನ ಹೇಳ್ತಾವಿಗೆ ಹೊರಟು ನಮಗಿರತ್ತೆ ಅವನಿಗಿಲ್ಲ ಅಂತ ವಿಭಾಗ ಮಾಡಕ್ ಬರಲ್ಲ. ಯಾರಿಗೂ ಪ್ರಪಂಚವಿಲ್ಲ, ಯಾರಿಗೂ ದೇಹೇಂದ್ರಿಯ ಮನೋಬುದ್ಧಿ ಇಲ್ಲ, ಯಾರಿಗೂ ದೇಶ ಕಾಲವೂ ಇಲ್ಲ, ಏನೇನೂ ಇಲ್ಲ. ಇರೋದೆಲ್ಲ ಯಾವಾಗಲೂ ಆತ್ಮ ಮಾತ್ರವೇ. ಅದನ್ನ ಅವನು ಕಂಡ್ಕೊಂಡಿರ್ತಾನೆ, ನಾವು ಕಂಡ್ಕೊಂಡಿಲ್ಲ. ಹಾಗೆ ನಮ್ಮನ್ನು ಅಜ್ಞಾನಿಯಿಂದ ಅವನು ಜ್ಞಾನಿಯಿಂದ ನಾವು ವ್ಯವಹಾರ ದೃಷ್ಟಿಗೆ ಹೇಳ್ಬೇಕೆ ಹೊರತು ಈ ವಿಭಾಗವು ಜ್ಞಾನಿಗೆ ಇಲ್ಲ. ಅವ್ರಿಗೆ ಅದ್ವೈತ ಕಾಣಿಸಿದ್ರು ದ್ವೈತದಲ್ಲಿ ವ್ಯವಹಾರ ಮಾಡೋದು ಆಟದ ತರ ಮಾಡ್ತಾರೆ. ಕರೆಕ್ಟ್ ಅನ್ಬೋದಾ? ಹಂಗ ಅನ್ಬೋದಾ? ಅದ್ವೈತವೇ ಇರೋದು. ವ್ಯವಹಾರ ಇದು ಇಲ್ಯೂಷನ್, ತೋರಿಕೆ, ಅದನ್ನ ಇಟ್ಕೊಂಡಿರ್ತಾನೆ. ಅಕ್ಸೆಪ್ಟ್ ಮಾಡ್ಕೋದು ಅಂತ ಹೇಳ್ಬೋದಬೇಕಾದ್ರೆ ವ್ಯವಹಾರಕ್ಕೆ ನಮ್ಮ ದೃಷ್ಟಿಯಿಂದ ಅವ್ನು ಒಪ್ಕೊಳ್ತಾನೆ ಅಂತ ಬೇಕಾದ್ರೆ ಅನುವಾದ ಮಾಡ್ಕೋಬಹುದು. ಅದು ಅನುವಾದ ಅಷ್ಟೇ, ಅದು ಇದಲ್ಲ, ಸತ್ಯತ್ವ ಇಲ್ಲ. ಜ್ಞಾನ ಆಗ್ಲಿ ಗೊತ್ತಾಗುತ್ತೆ. ಹಾ, ಅಶುಭಂ ಪ್ರಾಪ್ಯ ತಸ್ಯ ಏವಂ ಹರ್ಷ ವಿಷಾದ ವರ್ಜಿತಸ್ಯ. ಈಗ ಹರ್ಷ ವಿಷಾದವನ್ನು ಬಿಟ್ಕೊಂಡಂತಹ ಇವನಿಗೆ ವಿವೇಕದಿಂದ ಉಂಟಾದ ಪ್ರಜ್ಞೆ ನೆಲೆ ನಿಂತುಬಿಡುತ್ತೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ಸರ್ವಶಃ ಉಪಸಂಹರತೆ. ಯಾವಾಗ ಅಯಂ ಅಂದ್ರೆ ಅಯಂ ಜ್ಞಾನಿ, ಈ ಇವನು ಸ್ಥಿತಪ್ರಜ್ಞನು ಇಂದ್ರಿಯಗಳನ್ನ ಇಂದ್ರಿಯಾರ್ಥಗಳಿಂದ ವಿಷಯಗಳಿಂದ ಸರ್ವಶಃ ಎಲ್ಲಾ ಪ್ರಕಾರದಿಂದಲೂ ಪೂರ್ತಿ ಕೂರ್ಮೋಂಗಾನಿಯ ದೃಷ್ಟಾಂತ. ಒಂದು ಆಮೆ ಬಾಯಿ ಮೇಲೆ ಆಟ ಆಡ್ತಾ ಇರುತ್ತೆ, ಒಂದು ಕಲ್ಲು ಹಾಕಿಕೊಳ್ಳ ರೊಂಗೆ ಒಳ್ಕೋಗ್ಬಿಡ್ತದೆ. ಅದ್ರ ಬಾಳಿ ಒಂದು 2-3 ಆಮೆ ಬಿಟ್ಟಿದೆ. ಆ ಆಮೆಗಳು ಬಾವಿ ಮೇಲೆ ಆಟ ಆಡ್ತಾನೆ ಇರುತ್ತೆ. ನೀವು ಬೇಕು ಒಂದು ಸಣ್ಣ ಕಲ್ಲು ಹಾಕ್ಬಿಡೋ ರಂಗ ಕಾಯಿ ಮುಗಿದು ಒಳ್ಕೋಗ್ಬಿಡ್ತದೆ, ಭಯ ಆಗ್ಬಿಡುತ್ತೆ. ಹಾಗೆ ಇವನ ಇಂದ್ರಿಯಗಳು ಕೂಡ ಕೂರ್ಮಗಳು ಅಂಗಗಳನ್ನ ಅಡಗಿಸಿಕೊಳ್ಳುವ ಹಾಗೆಯೇ ಪ್ರಪಂಚದಿಂದ ಪೂರ್ತಿ ವಿಡ್ರಾ ಆಗಿರುತ್ತೆ, ಅಡಗಿರುತ್ತೆ. ಇವನು ಸಹಜವಾಗಿ ಆಗಿರುತ್ತೆ. ನಿಮ್ಗೆ ಪ್ರಯತ್ನಪೂರ್ವಕವಾಗಿ ಸಾಧಕ ಮಾಡ್ಕೊಂಡಿರ್ತಾನೆ. ಜ್ಞಾನಿ ಪ್ರಯತ್ನ ಮಾಡಲ್ಲ. ಜ್ಞಾನಿ ಕಲ್ಪಿತವಾದ ವಿಷಯಗಳಿಗೆ ಹೋಗಲ್ಲ, ಇಲ್ಲವೇ ಹೋಗಲ್ಲ. ಹೋಗೋಕ್ಕೆ ಅವನಿಗೆ ತೋರಕ್ಕೆ ವಸ್ತುವೇ ಇಲ್ಲ, ಇಂದ್ರಿಯಗಳೂ ಇಲ್ಲ, ದೇಹವೂ ಇಲ್ಲ, ಕಾಲದೇಶಗಳೂ ಇಲ್ಲ, ಆತ್ಮ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ ಅವನ ಅನುಭವ ದೃಷ್ಟಿಯಿಂದ. ಹಾಗಾಗಿ ಇದು ಸಾಧಕರಾದವನು ಯಾವಾಗ ಇಂದ್ರಿಯ ವಿಷಯಗಳಿಂದ ಅಂಗಗಳನ್ನ ಅಡಗಿಸ್ಕೊಳ್ತಾನೋ ಅವನಿಗೆ ಮುಂದೆ ಕಾಲಾನುಕಾಲ ಪ್ರಜ್ಞೆ ನೆಲೆ ನಿಲ್ಲುತ್ತೆ. ಇವನಿಗೆ ಆ ರೀತಿ ಆಗಿ ಪ್ರಜ್ಞೆ ನೆಲೆ ನಿಂತದ್ದಾಗಿರುತ್ತೆ. ಜ್ಞಾನಿಗೆ ನೆಲೆ ನಿಂತದ್ದಾಗಿರುತ್ತೆ, ಸಾಧಕರಿಗೆ ಕಾಲಾನುಕಾಲ ನೆಲೆ ನಿಲ್ಲತ್ತೆ. ಇವನು ಕೂಡ ಇಂದ್ರಿಯಗಳನ್ನೆಲ್ಲ ಹತೋಟಿ ಇಟ್ಕೋಬೇಕು. ಯಾವಾಗಲೂ ಸಡ್ಲ ಮಾಡಬಾರ್ದು. ಇಂದ್ರಿಯಗಳನ್ನ ಪ್ರಾಪಂಚಿಕ ಕಡೆಗೆ ಕಳಿಸ್ಬಾರ್ದು. ಪ್ರಪಂಚದ ಕಡೆ ಇಂದ್ರಿಯ ಹೋದಷ್ಟು ವಿಕ್ಷೇಪ ಜಾಸ್ತಿ, ಮತ್ತೆ ಅಷ್ಟು ಶ್ರಮ ಜಾಸ್ತಿ, ಮತ್ತೆ ಅದನ್ನ ಗೆದ್ಬೇಕು ಕಷ್ಟ ಆಗುತ್ತೆ. ಎಷ್ಟು ದಿವಸ ಪ್ರಪಂಚದ ಕಡೆ ಹೋಗ್ತೀಯೋ ಅಷ್ಟು ದಿವಸ ನೀನು ಅದನ್ನ ಯಾಕೋ ಪ್ರಯತ್ನ ಪಡ್ಬೇಕಾಗುತ್ತೆ.
ಎಷ್ಟು ಕಮ್ಮಿ ಕಳಿಸ್ತೀಯೋ ಅಷ್ಟು ಬೇಗ ಗೆದ್ಕೋಬಹುದು. ಹಾಗಾಗಿ ವಿಷಯಗಳಿಂದ ಕಡೆಗೆ ಇಂದ್ರಿಯಗಳನ್ನ ಕಳಿಸುವ ಅಭ್ಯಾಸ ಮಾಡಬಾರ್ದು. ನೀವು ಅನಿವಾರ್ಯ ಜಾಗದಲ್ಲಿ ಮಾತ್ರ ಹೋಗ್ಬೇಕಾದ್ರೆ ಊಟ ಕಣ್ಮಿಸ್ಕೊಂಡು ನಡೆಯಕ್ಕಾಗಲ್ಲ, ಹೋಗ್ಬೇಕು. ಹಾಗೆ ಮಾತಾಡ್ಬೇಕಾದ್ರು ಅನಿವಾರ್ಯ. ಅದೇ ಹುಡ್ಕೊಂಡು ಹೋಗಿ ಮಾತಾಡ್ಸಿದೀನಿ, ತಿರ್ಕೊಂಡು ಹೋಗ್ತೀನಿ, MG ಓಡಾಡ್ತಾ ಕೂತ್ಕೋತೀನಿ, ಬೀದಿ ತಿರುಗಾಡ್ತಾ ಇರ್ತೀನಿ ಅಂತಂದ್ರೆ ನಿಂಗೆ ನಿಗ್ರಹ ಆಗಲ್ಲ. ಆದಷ್ಟು ಏಕಾಂತವಾಸ ಇದ್ದು ಒಬ್ಬನೇ ಇದ್ದು ನೀನು ಆತ್ಮಚಿಂತನೆ ಮಾಡ್ತಾ ಭೋಗಾಸಕ್ತಿ ವಿಷಯಾಸಕ್ತಿ ಬಿಟ್ಕೊಂಡು ನೀವು ಆತ್ಮ ಕಡೆ ಚಿಂತನೆ ಮಾಡ್ತಾ ಇದ್ರೆ ಕಾಲಂಕಾಲಕ್ಕೆ ಮನಸ್ಸು ಪೂರ್ತಿ ಜಿತವಾಗಿ ಇಂದ್ರಿಯ ಜಿತವಾಗಿ ಆತ್ಮ ನೆಲೆ ನಿಂತ್ಬಿಡುತ್ತೆ. ಈ ಇಂದ್ರಿಯನ್ನು ಬಿಗಿ ಹಿಡಿದೇ ಹೋದೆ ಮನಸ್ಸು ಶಾಂತವಾಗಲ್ಲ. ಮನಸ್ಸು ಶಾಂತವಾಗದೆ ಹೋದೆ ಸೂಕ್ಷ್ಮ ವಸ್ತು ವಿಚಾರ ಮಾಡೋದಿಲ್ಲ. ಸೂಕ್ಷ್ಮ ವಸ್ತು ವಿಚಾರ ಮಾಡದೆ ಹೋದ್ರೆ ಜ್ಞಾನವಾಗಲ್ಲ. ಜ್ಞಾನವಾಗದೆ ಹೋದ್ರೆ ಅಜ್ಞಾನ ಹೋಗಲ್ಲ. ವಿಜ್ಞಾನ ಹೋಗದೆ ಹೋದ್ರೆ ಪುರುಷಾರ್ಥವಾಗಲ್ಲ. ಯಾವಾಗ ಇಂದ್ರಿಯಾರ್ಥಗಳಿಂದ ಇಂದ್ರಿಯಗಳು ಪೂರ್ತಿ ಉಪಸಂಹಾರವಾಗುತ್ತದೆಯೋ ಆಗ ಅವನ ಪ್ರಜ್ಞೆ ನೆಲೆ ನಿಂತದ್ದಾಗಿರತ್ತೆ. ಕಿಂಚ ಯದಾ ಸಂಹರತೆ ಸಮ್ಯಕ್ ಉಪಸಂಹರತೆ ಚ ಅಯಂ ಜ್ಞಾನನಿಷ್ಠಾಯಾಂ ಪ್ರವೃತ್ತೋ ಯತಿ ಕೂರ್ಮಃ ಅಂಗಾನಿ ವಾ ಯಥಾ ಕೂರ್ಮಃ ಭಯಾತ್ ಸ್ವಾನಿ ಅಂಗಾನಿ ಉಪಸಂಹರತಿ ಸರ್ವಶಃ ಸರ್ವತಃ ಏವಂ ಜ್ಞಾನನಿಷ್ಠಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ಸ್ವವಿಷಯೇಭ್ಯಃ ಉಪಸಂಹರತೆ. ಸರ್ವವಿಷಯೇಭ್ಯೋ ಯಾವಾಗ ಸಂಹರತೆ ಆತ್ಮೀಯ ಮಾಡಿದ್ದಾರೆ, ಯಾರಿಗಾಗಿ ಮಾಡ್ಕೊಳ್ಳೋದಾಗಿಲ್ಲ, ಇವರು ಯಾರಿಗೋಸ್ಕರವಾಗಿ ಮಾಡ್ತಾ ಇದ್ದಾರೆ. ತಾನು ಸತ್ಯ ಕಟ್ಕೋಬೇಕು ಅನ್ನೋಕ್ಕೋಸ್ಕರವಾಗಿ ಚೆನ್ನಾಗಿ ಉಪಸಂಹಾರ ಮಾಡಿಕೊಳ್ಳುತ್ತಾನೋ ಜ್ಞಾನಿಷ್ಠೆಯಲ್ಲಿ ತೊಡಗಿದವನು ಒಂದು ಪ್ರವೃತ್ತ ಅಂದ್ರು. ಜ್ಞಾನಿ ನಾಳಗೆ ಹೇಳ್ತಾ ಇಲ್ಲ ಇಲ್ಲಿ. ಜ್ಞಾನಿಷ್ಠಾಯಾಮ್ ಪ್ರವೃತ್ತ, ಜ್ಞಾನಿಷ್ಠೆಯನ್ನು ಸಂಪಾದನೆ ಮಾಡ್ಕೋಬೇಕು, ಆತ್ಮಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಂತಹ ಈ ಸಾಧಕನು ತೊಡಗಿದವನು ಆಮೆಯು ಅಂಗಗಳನ್ನು ಯಾವ ರೀತಿ ಭಯದಿಂದ ಉಪಸಂಹಾರ ಮಾಡ್ಕೊಳ್ತೋ ಹಾಗೆ ಎಲ್ಲಿ ನನ್ನ ವಿಷಯವನ್ನ ಅಪಹಾರ ಮಾಡಿರುತ್ತೋ ಭಯದಿಂದ ಅನ್ಕೋಬೇಕು. ಪ್ರತಿಯೊಂದು ಇಂದ್ರಿಯ ಕ್ಷೇತ್ರವು ಮನಸ್ಸನ್ನು ಅಪಹಾರ ಮಾಡುವ ಕಳ್ಳರ ಜಾಗ, ಅದು ಎರಡಕ್ಕೊಂದು ಜಾಗ. ಎಳೆಹಾಕ್ಬಿಡುತ್ತೆ. ಒಳಗಿರುವ ಮನಸ್ಸನ್ನ ಹೊರಗಿರೋ ಪದಾರ್ಥ ಎಳೆ ಹಾಕ್ತಂದ್ರೆ ಇಂಥ ಶಕ್ತಿ ಇರಬೇಡ ಪದಾರ್ಥ. ಮನಸ್ಸಿರೋದು ಒಳಗೆ, ಅಲ್ಲಿರೋ ಬಂಗಾರ ಅಲ್ಲಿ, ಅಲ್ಲಿರೋ ಬಂಗಾರ ಇಲ್ಲಿರೋ ಮನಸ್ಸಿನ ಎಳೆದು ಹಾಕತ್ತೆ ಅಂತಂದ್ರೆ ಬಂಗಾರ ಶಕ್ತಿ ಜಾಸ್ತಿನೋ ಮನಸ್ಸಿಗೆ ಶಕ್ತಿ ಜಾಸ್ತಿನೋ? ಬಂಗಾರಕ್ಕೆ ಎಳೆಹಾಕ್ಬಿಡ್ತಲ್ಲ ನಿಮ್ಮ ಮನಸ್ಸರ ಹೊರಕ್ಕೆ. ಕಲ್ಪನೆ ಬೆಲೆ ಇರ್ಲಿ ಏನೇನು ಆಸೆ ಗೊತ್ತೇ ಆಗಲ್ಲ. ಆಸೀತ್ ಆದಿ ಮರೀಚಿರ್ ನಾಮ ಮಹರ್ಷಿ ಬಿಟ್ಟವರು ತಮ್ಮನ್ನೇ ಮರೀಚಿ ಸತ್ತೋದ ಇವಾಗಿಲ್ಲ ಮರೀಚಿ ಅಂತಂದ್ರು. ಇದಲ್ಲ ಕಾಮಮಂಜರಿ ಎಳ್ಹಾಕ್ಬಿಟ್ರು ಅವಳು. ಎಲ್ಲಿದ್ದ ತಪಸ್ವಿಯನ್ನ ಕಾಡಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಮರೀಚಿ ಮಹರ್ಷಿಗಳನ್ನ ನಾಡಿನ ವಸಂತೋತ್ಸವಕ್ಕೆ ಹಾಕೊಂಡ್ಬಂದು ಆ ದರ್ಬಾರ್ ಹಾಲ್ ಸಭೆಯಲ್ಲಿ ಎಲ್ಲ ದೊಡ್ಡ ಕುರ್ಚಿ ಹಾಕಿ ಕೂತ್ಬಿಟ್ಟು 300-400 ಕೂತಿದ್ದಾರೆ. ಸ್ಟೇಜು ಅಲ್ಲಿ ದಿನ ಭರತನಾಟ್ಯ ಬೆಳೆದು ಅಲ್ಲಿ ಎಳ್ಕೊಂಬರ್ಬೇಕು ಅಂತ ಮುಂದಿನ ವರ್ಷಕ್ಕೆ ಎಳ್ಕೊಂಬಂದೇ ನೋಡ್ಲ ಅವಳು ಕಾಮಂಜರಿ. ಹೆಂಗ್ ನಾವು ಗೊತ್ತೇ ಇಲ್ಲ ಅವ್ರಿಗೆ. ಅಲ್ಲಿ ಮೇಲೆ ಗೊಳ್ಳಬಿಟ್ಟು ಆಮೇಲೆ ಕಾಮಂಜಿ ಮಾತಾಡಿಸಿದ್ರೆ ಮನುಷ್ಯಗಳೇ ನಿಂಪಾಡಿ ನಿಂಗೆ ನನ್ನ ಹೋಗಿ ನಿಂಗೆ ನಂಗೆ ಏನೋ ಗೊತ್ತಾಯಿಲ್ಲ ಜಾಡಿಸ್ ಒದ್ದೇ ಬಿಟ್ಲು. ಒಂದೇ ಹೋಗಿ ನೀವು ನಿಮ್ಗೆ ಏನು ಆಗ್ಬೇಕಾಗಿಲ್ಲ ಅಂದ್ಬಿಟ್ಟು ಹೊಳ್ತಾ ಕೂತ್ಕೊಂಡ್ಬಿಟ್ರು ಅವರು. ಏನು ಹಿಂಗಾಗ್ಬಿಡ್ತಾರೆ ನನ್ನ ಸ್ಥಿತಿ ಅಂತ. ಮಹರ್ಷಿಗಳೇ ಮಹಾರಾಜ ಸಂಬೋಧನೆ ಮಾಡಿದ್ರೆ ದಯವಿಟ್ಟು ಅಪಚಾರ ಮಾಡ್ಬೇಡಿ ಆ ಶಬ್ದಕ್ಕೆ. ಆ ಮಹರ್ಷಿ ಸತ್ವದ ಇಲ್ಲ ಆ ಮಹರ್ಷಿ ಹೋಗಿ ಮತ್ತೆ ತಪಸ್ ಮಾಡಿದ್ರು. ಹೆಂಗ್ ಆಗ್ಬಿಡತ್ತೆ ಅಂದ್ರೆ ಎಂಥವನ್ನಾದ್ರೂ ಎಳಹಾಕ್ಬಿಡ್ತದೆ. ಯಾವನ್ ಮರಂ ತಾವನ್ನ ವಿಸೃಂಭಣೀಯಂ ಅಂದಿದ್ದಾರೆ. ಚಕ್ರವರ್ತಿ ವಯಸ್ಸೋಡಂ ಕಾಮಕ್ರೋಧ ಹೋದರು. ಕಾಮಕ್ರೋಧಗಳ ವೇಗವನ್ನ ಮರಣದವರೆಗೂ ಅದನ್ನ ನಂಬ್ಕೋಬೇಡಿ, ಅದು ಅಲ್ಲಿವರೆಗೂ ಎಳಹಾಕ್ಬಿಡುತ್ತೆ. ಜ್ಞಾನನಿಷ್ಠಾಯಾಮ್ ಪ್ರವೃತ್ತ, ಜ್ಞಾನನಿಷ್ಠೆಯಲ್ಲಿ ತೊಡಗಿದಂತಹ ಯತಿಯು ಕೂರ್ಮವು ಅಂದ್ರೆ ಆಮೆಯು ಅಂಗಗಳನ್ನು ಯಾವ ರೀತಿ ಭಯದಿಂದ ಉಪಸಂಹಾರ ಮಾಡ್ಕೊಳ್ತೋ
ಆ ರೀತಿ ಎಲ್ಲಾ ಕಡೆಯಿಂದಲೂ ಈ ಜ್ಞಾನಿಷ್ಠರಾದವನು ಈ ಎಲ್ಲಾ ಇಂದ್ರಿಯಾಸ್ತ್ರಗಳಿಂದ ಯಾವಾಗ ವಿಷಯವನ್ನು ಹೇಳ್ಕೊಳ್ತಾನೋ, ಅಳಿಸ್ಕೊಳ್ತಾನೋ, ಉಪಸಂಹಾರ ಮಾಡ್ಕೊಳ್ತಾನೋ, ಊಟ ಬಿಡ್ತೇನೆ ಊಟ ಏನು ಮಾಡಕ್ಕಾಗಲ್ಲ. ಊಟ ಮಾಡಕ್ ಬಿಡೋದು ಅದು ಇದೇ ಇರುತ್ತೆ, ಸ್ಮೂತ್ ಇರುತ್ತೆ. ಮೇಲೆ ಚಿಪ್ಪು ಕಟ್ಟಗಲ್ಲ, ಕಟ್ಟಗಲ್ಲ ಅದೇ ರಕ್ಷಣೆ ಅದಕ್ಕೆ. ಇಲ್ಲಿ ಆನೆ ಸಿಂಹಕ್ಕೆಲ್ಲ ಭಾರಿ ಶಕ್ತಿ, ಎತ್ತಿ ಊಟ ಮಾಡ್ಬೋದಪ್ಪ ಅದನ್ನ. ಹಾಗೆ ಏನ್ ಮಾಡು, ಊಟ ಆಗಿ ಬಿಡಲ್ಲ ಅದು. ಅದಕ್ಕೆ ಪ್ರಾಕೃತಿಕ ಭಾವವಾಗಿ ಆ ಬುದ್ಧಿ ತನ್ನ ರಕ್ಷಣೆ ತಾನೇ ಗೊತ್ತಾಗುತ್ತೆ. ಇದು ಕೋತಿಗಳಾಗಲಿ ನಾಯಿಗಳಾಗಲಿ ಅದನ್ನು ಅವನ ಪ್ರಜ್ಞೆ ನೆಲೆ ನಿಂತದ್ದಾಗಿರತ್ತೆ ಅಂದ್ರು. ಈ ರೀತಿ ಹೇಳಿದ್ದಾಗಿದ್ದು ವಿಚಾರ ಇರ್ಬೋದು. ಆಯ್ತು, ಟೈಮ್ ವಿಷಯ ಬರ್ತದೆ ನಾಳೆ. ಸಪ್ತ ವಿಷಯಾನ್ ಅನಾಹಾರ